tremendous relevance. Every time a speaker speaks on the subject India, that will be the most charming subject one can ever think of, whether in the contemporary world or in the days that have gone by. No subject can be more fascinating than the subject India, not only for Indians, for anyone who has an unbiased approach towards the grand and the beautiful process of unraveling truth and making it spread before the sincere seekers of knowledge. While I was in Genova University in Italy, way back in 2006, talking on the subject of India's contribution to science and modern thought, I vividly remember Professor Bruno Barb was so much enchanted at the topic and the theme, and also, fortunately, the way things were presented, that he assured me that during my next visit to Italy, if he would be in a position to know as to when it would be happening at all, he would be arranging the talk for the whole university. What he said was, I quote, Swamiji, this time it was just anthropology and sociology department students that happened to listen to this great topic. Next time, please let us know as to when you will be arriving in Italy, so that I take all the initiative to arrange the talk for the whole University of Genova. Here, what is reflected very clearly is the grandeur and the beauty of the topic, India's contribution to science. No one would ever imagine that India has any contribution to science at all. Because in our history textbooks, we have never been able to come to know of India in all its totality. Very interesting facets of India's achievement, unfortunately, have been hidden. There have been vested interests so far in presenting India's history. ಆದರೆ ಆ ದಿನಗಳು ಬಹಳ ದಿನ ಇರಲ್ಲ. ಯಾಕೆಂದ್ರೆ ಸತ್ಯವನ್ನ ಬಚ್ಚಿಡೋದಕ್ಕಾಗೋದಿಲ್ಲ. ಭಾರತ ಮತ್ತು ಪಶ್ಚಿಮದ ಕಾಂಟ್ಯಾಕ್ಟ್ ಅದು ಇವತ್ತು ನೆನ್ನೆದಲ್ಲ. ಬಹಳ ಜನ ಅನ್ಕೊಂಡಿದ್ದಾರೆ, ಮತ್ತು ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳಿದ್ದಾರೆ, ಭಾರತ ಮತ್ತು ಪಶ್ಚಿಮದ ಕಾಂಟ್ಯಾಕ್ಟ್ ಶುರುವಾಗಿದ್ದು ಅಲೆಕ್ಸಾಂಡರ್ನ ಕಾಲದಿಂದ. ಅಲೆಕ್ಸಾಂಡರ್ ಹೋದ ಮೇಲೆ ಅವನ ಪ್ರತಿನಿಧಿ ಸೆಲ್ಯೂಕಸ್ ನಿಕೇಟರ್ ಇಲ್ಲಿ ಬಂದಿದ್ದ. ಸೆಲ್ಯೂಕಸ್ ನಿಕೇಟರ್ನ ಪ್ರತಿನಿಧಿ ಮೆಗಾಸ್ತನೇಸ್ ಬಂದಿದ್ದ. ಮೆಗಾಸ್ತನೇಸ್ ಇಂಡಿಕಾ ಅನ್ನುವಂತ ಪುಸ್ತಕ ಬರೆದು ಇಂಡಿಯಾದ ಬಗ್ಗೆ ಪಶ್ಚಿಮ ರಾಷ್ಟ್ರಗಳಿಗೆ ತಿಳಿಸಿದ. ಅಲ್ಲಿಂದ ಆಚೆಗೆ ಭಾರತದ ಬಗ್ಗೆ ಜನರಿಗೆ ಗೊತ್ತಾಯಿತು ಇದು ಸುಳ್ಳು. ಇವತ್ತಿನ ಇಂಡಿಯನ್ ಹಿಸ್ಟ್ರಿ ಟೆಕ್ಸ್ಟ್ ಪುಸ್ತಕದಲ್ಲಿ 80% ಸುಳ್ಳುಗಳೇ ಇವೆ. ಆ ಸುಳ್ಳುಗಳನ್ನು ಬರೆಯೋದಕ್ಕೆ ಒಂದಷ್ಟು ಜನರನ್ನು ಅಪಾಯಿಂಟ್ಮೆಂಟ್ ಮಾಡೋದು ನೋಡಿದ್ರೆ ಮನಸ್ಸಿಗೆ ಬಹಳ ಖೇದ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇವತ್ತು ನಾವು ಬದುಕ್ತಾ ಇರೋದು ವಿಜ್ಞಾನದ ಯುಗದಲ್ಲಿ. ವಿ ಆರ್ ಲಿವಿಂಗ್ ಇನ್ ದಿ ಎರಾ ಆಫ್ ಸೈನ್ಸ್. ಸೈನ್ಸ್ ಅಂದ್ರೆ ಏನು? ಎ ಪ್ಯಾಷನೇಟ್ ಡಿಸ್ಪ್ಯಾಷನೇಟ್ ಸರ್ಚ್ ಫಾರ್ ಟ್ರೂತ್. ಸತ್ಯ ಎಷ್ಟೇ ಕಹಿಯಾಗಿರ್ಲಿ ಅದನ್ನ ಕಂಡುಹಿಡಿಬೇಕು, ಶೋಧಿಸಬೇಕು, ಅದನ್ನು ಒಪ್ಕೊಳ್ಬೇಕು, ಅದನ್ನ ಒಪ್ಪಿಕೊಂಡು ಅದರಲ್ಲಿ ಜೀವಿಸಬೇಕು, ಆ ಸತ್ಯದ ವೈಭವಗಳನ್ನು ಜೀವಿಸಿ ಆನಂದಿಸಬೇಕು. ಇದು ಸೈನ್ಸ್ ಅಂದ್ರೆ. ಆದ್ರೆ ಇವತ್ತು ಇಂಡಿಯಾ ಬಗ್ಗೆ ಸತ್ಯಗಳನ್ನು ಹೇಳುವುದಕ್ಕೆ ಈ ಸೋಕಾಲ್ಡ್ ಸೈಂಟಿಫಿಕ್ ಅಪ್ರೋಚ್ ಇಟ್ಕೊಂಡಿರ್ತಕ್ಕಂಥ ಹಿಸ್ಟೋರಿಯನ್ಸ್ಗೆ ಇಷ್ಟು ಮುಜುಗರ ಯಾಕೆ? ಕಾರಣ ಇಷ್ಟೇ, ಇವರಿಗೆ ಇಂಡಿಯನ್ ಹಿಸ್ಟ್ರಿ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ಅದು ಹೇಗಿದೆಯೋ ಹಾಗೆ ಹೇಳೋದಕ್ಕೆ ಇವರ ಮನಸ್ಸುಗಳು ಒಪ್ಪಲ್ಲ. ಯಾಕೆಂದ್ರೆ ಇವರಲ್ಲಿ ಕೆಲವು ಪ್ರೀ ಕನ್ಸೀವ್ಡ್ ನೋಷನ್ಸ್. ಇಂಡಿಯಾ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಬದುಕಿದ್ದಾಗಲೇ ಒಂದು ಪುಸ್ತಕ ಬರೆಯೋದಕ್ಕೆ ಅಂತ ಅಮೆರಿಕನ್ ಪತ್ರಕರ್ತೆ ಬಂದು, ಆಕೆ ಹೆಸರು ಕ್ಯಾಥರಿನ್ ಮೇಯೋ, ಬಂದು ಗಾಂಧೀಜಿಯವರ ಆಶೀರ್ವಾದ ತಗೊಂಡು, ಗಾಂಧೀಜಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆಯಮ್ಮ, ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಬರೀ ಅಂತ ಆಶೀರ್ವಾದ ಮಾಡಿದ್ರು ಗಾಂಧೀಜಿಯವರು. ಆಕೆ ಪುಸ್ತಕ ಕೂಡ ಬರೆದ್ಲು. ಆ ಪುಸ್ತಕವನ್ನು ಓದಿದ ಮೇಲೆ ಗಾಂಧೀಜಿಯವರು ಹೇಳ್ತಾರೆ, ಐ ನೆವರ್ ನ್ಯೂ ದಟ್ ಶಿ ಇಸ್ ಅನ್ ಇನ್ಸ್ಪೆಕ್ಟರ್ ಆಫ್ ಡ್ರೈನ್ಸ್.
ಕೊಳಚೆ ಪ್ರದೇಶಗಳನ್ನು ಇನ್ಸ್ಪೆಕ್ಟ್ ಮಾಡೋದಕ್ಕೆ ಬಂದಿರತಕ್ಕಂಥವಳು ಇವಳು ಅಂತ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಯಾಕೆಂದ್ರೆ ಇಂಡಿಯಾದ ಕೊಳಚೆ ಪ್ರದೇಶಗಳನ್ನು ತನ್ನ ಪುಸ್ತಕದಲ್ಲಿ ಬರೆದಿದ್ದಾಳೆ ಹೊರತು, ಇಂಡಿಯಾದ ನೆಗೆಟಿವ್ಸ್ ಅನ್ನು ಬರೆದಿದ್ದಾಳೆ ಹೊರತು ಪಾಸಿಟಿವ್ ಏನು ಬಂದಿಲ್ಲ. ಕ್ಯಾಥರಿನ್ ಮೇಯೋ ಇವತ್ತು ಇಂಡಿಯಾದಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಅವಳ ಅತ್ಯಂತ ಪ್ರಾಮಾಣಿಕ ಶಿಷ್ಯರು, ಸಿನ್ಸಿಯರೆಸ್ಟ್ ಫಾಲೋಯರ್ಸ್ ಕ್ಯಾಥರಿನ್ ಮೇಯೋದವರು ಇವತ್ತು NCHR. ಹೆಸರುಗಳನ್ನು ನಾನು ಹೇಳಬಾರದು, ನನಗೆ ಗೊತ್ತು ಹೆಸರುಗಳು, ನಿಮ್ಗೂ ಗೊತ್ತು. ಅದರಲ್ಲಿ ತುಂಬಿ ತುಳುಕಾಡಿದ್ದಾರೆ. ಕೊನೆಗೆ ಈ ಸದ್ಯದ ಸರ್ಕಾರವಾದರೂ ಈ ವಿಷಯದಲ್ಲಿ ಒಂದ್ ಸ್ವಲ್ಪ ಏನಾದರೂ ಗಟ್ಟಿಯಾದಂತ ಒಂದು ನಿಲುವು ತೆಗೆದುಕೊಂಡು ಇದನ್ನ ತೊಡೆದು ಹಾಕ್ಬೇಕು. ಈ ಹಿಸ್ಟ್ರಿ ಪುಸ್ತಕ ಇವತ್ತು ಇಂಡಿಯಾದಲ್ಲಿ ಏನಿದೆಯೋ ಇದನ್ನು ಕಸದ ಬುಟ್ಟಿಗೆ ಹಾಕ್ಬೇಕು. ದಟ್ ಡಿಸರ್ವ್ಸ್ ಟು ಬಿ ಥ್ರೋನ್ into a dustbin. And Indian history in the present day era contains such a rubbish thing that once you touch that book, you need to wash your hand thrice in order to cleanse itself of all the rubbish that has stuck to it. ಅಷ್ಟರ ಮಟ್ಟಿಗೆ ನನಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ಭಾರತ ಹಾಗಿಲ್ಲ. ಅದನ್ನು ನಾನು ಹೇಳಿದ್ರೆ ನೀವು ನಂಬೇಡಿ, ಸ್ವಾಮಿ ವಿವೇಕಾನಂದ ಹೇಳಿದ್ರೆ ನಂಬಲೇಬೇಕು. ಎಷ್ಟು ಸಲ ವಿವೇಕಾನಂದ ಹೇಳಿದ್ರು, ಇಂಡಿಯನ್ ಹಿಸ್ಟ್ರಿ ಶುಡ್ ಬಿ ರೀರಿಟನ್. ಇದನ್ನು ಬರೆದವರಿಗೆ ಇಂಡಿಯಾದ ಪಲ್ಸ್ ಗೊತ್ತಿಲ್ಲದವರು ಯುರೋಪಿಯನ್ ಪಂಡಿತರು ಬರೆದಿದ್ದಾರೆ. ಯುರೋಪಿಯನ್ನರು ಏನು ಬ್ಲಂಡರ್ ಮಾಡಿದ್ದಾರೆ ಅನ್ನೋದಕ್ಕೆ ಐ ಕ್ಯಾನ್ ಸೈಟ್ ಸೆವೆರಲ್ ಎಕ್ಸಾಂಪಲ್ಸ್, ಬಟ್ ದಟ್ ಈಸ್ ನಾಟ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದಿ ಸಬ್ಜೆಕ್ಟ್. ಆದ್ರೂ ಅಲ್ಲಲ್ಲಿ ಒಂದೊಂದು ಹೇಳ್ತಾನೆ. ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಶಿಕಾಗೋದಲ್ಲಿ ಅಲ್ಲಿ ಕೆಲವರು ಹೋಸ್ಟ್ಗಳ ಮನೆಯಲ್ಲಿ ಅವರು ಉಳ್ಕೊಂಡಿದ್ರು. ಲಿಯಾನ್, ಮಿಸ್ಟರ್ ಜಾನ್ ಲಿಯಾನ್, ಎಮಿಲಿ ಲಿಯಾನ್, ಶಿಕಾಗೋದಲ್ಲಿ ಇರತಕ್ಕಂಥ ಮನೆ ಫ್ಯಾಮಿಲಿ, ಅದ್ಭುತವಾದ ಫ್ಯಾಮಿಲಿ. ಮಿಸ್ಟರ್ ಜಾನ್ ವಾಸ್ ಎ ವೆರಿ ಜೆಂಟಲ್ಮನ್ಲಿ ಪರ್ಸನ್. ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಮಿಸ್ಟರ್ ಜಾನ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕ್ರೈಸ್ಟ್ ಲೈಕ್ ಪರ್ಸನ್ಸ್ ಐ ಹ್ಯಾವ್ ಸೀನ್ ಇನ್ ಅಮೆರಿಕಾ. ಮೋಸ್ಟ್ ಜೆಂಟಲ್ಮನ್ಲಿ ಜಾನ್ ಲಿಯಾನ್. ಅವರ ಮೊಮ್ಮಗಳು ಕಾರ್ನೇಲಿಯಾ ಕಾಂಗರ್ ಅಂತ ಇರ್ತಾಳೆ. ಆ ಕಾರ್ನೇಲಿಯಾ ಕಾಂಗರ್ 7-8 ವರ್ಷದ ಹುಡುಗಿ. ವಿವೇಕಾನಂದರು ಹೊರಗಡೆಯಿಂದ ಮನೆಗೆ ಬಂದ್ರೆ ಸಾಕು, ಅವ್ರ ಪೇಟ ಸುತ್ತಕೊಳ್ಳೋದು ನೋಡಿ ಅದೆಲ್ಲ ಅವಳಿಗೆ ಏನೋ ಒಂದು ರೀತಿಯ ಕೌತುಕ. ಮತ್ತು ವಿವೇಕಾನಂದ ಕೂಡ ಆ ಮಗುವಿಗೆ ದಿನಾ ಒಂದೊಂದು ಕಥೆ ಹೇಳೋದು ಇಂಡಿಯಾ ಬಗ್ಗೆ. ಇವರಿಬ್ಬರ ನಡುವೆ ಒಂದು ಗಾಢವಾದ ಒಂದು ಸ್ನೇಹ ಒಬ್ಬರೊಬ್ಬರು ಹಚ್ಕೊಂಡ್ಬಿಟ್ಟಿದ್ರು. ಆ ಕಾರ್ನೇಲಿಯಾ ಕಾಂಗರ್ದು ಒಂದು ದಿನ ಟೆಕ್ಸ್ಟ್ ಬುಕ್ಸ್ ತೆಗೆದು ನೋಡ್ತಾರೆ ವಿವೇಕಾನಂದರು. ಇಂಡಿಯಾ ಬಗ್ಗೆ ಕೆಲವು ಪಾಠಗಳಿರುತ್ತೆ. ಆ ಪಾಠಗಳು ಏನೇನು ಹಾಕಿರ್ತಾರೆ ಅಂತಂದ್ರೆ, ಭಾರತದಲ್ಲಿ ಗಂಡನಾದವನು ಹೆಂಡತಿಯನ್ನ ಒಣಗಿರುವ ಮರಕ್ಕೆ ಕಟ್ಟಿ ಅವಳಿಗೆ ಸೀಮೆ ಎಣ್ಣೆ ಹಾಕಿ ಸುಡ್ತಾನೆ. ಹೆಣ್ಣು ಮಕ್ಕಳೇನಾದರೂ ಭಾರತದಲ್ಲಿ ಹುಟ್ಟಿದ್ರೆ ತಾಯಂದಿರು ಆ ಹೆಣ್ಣು ಮಕ್ಕಳನ್ನ ಮೊಸಳೆ ಬಾಯಿಗೆ ಎಸೆಯುತ್ತಾರೆ. ತಾಯಿ ಮೊಸಳೆ ಬಾಯಿಗೆ ಎಸೀತಾ ಇರೋದು, ಮೊಸಳೆ ಅದನ್ನ ಬಾಯಿನಲ್ಲಿ ಕ್ಯಾಚ್ ಮಾಡೋದು, ಅದನ್ನ ತಗೊಂಡೋಗಿ ಇನ್ನೊಂದು ತಾಯಿ ನಿಂತ್ಕೊಂಡಿರೋದು ತನ್ನ ಸರದಿಗಾಗಿ ಕಾಯ್ತಾ, ಇನ್ನೊಂದೆರಡು ಮೊಸಳೆಗಳು ಅಲ್ಲೇ ನನಗೆ ಸಿಗುತ್ತಾ ಈ ಮಗು ಅಂತ ನದಿಯಲ್ಲಿ ಕಾಯ್ತಾ ಇರೋದು. ಈ ಚಿತ್ರಗಳನ್ನು ನೋಡ್ತಾರೆ ವಿವೇಕಾನಂದ. ಏನ್ ಅನ್ಸಿಬೇಡ ವಿವೇಕಾನಂದರಿಗೆ. ಇದೆಲ್ಲ ಚಿತ್ರಗಳು ಎಲ್ಲಿಂದ ಬಂತು ಅಂದ್ರೆ, ಈ ಕ್ಯಾಥರಿನ್ ಮೇಯೋಗಿಂತ ಮುಂಚೆ ಅವಳನ್ನೇ ಹೋಲುವ ಹಲವಾರು ಜನ ಭಾರತಕ್ಕೆ ಬಂದು ಭಾರತದ ಬಗ್ಗೆ ಪುಸ್ತಕಗಳನ್ನು ಬರೆದರು. ಅದೇ ಪರಂಪರೆ ಇವತ್ತು NCHR ಕೂಡ ಮುಂದುವರೆದುಕೊಂಡು, ಯುಧಿಷ್ಠಿರ ಅಶೋಕನಿಂದ ಇನ್ಸ್ಪೈರ್ ಆಗಿದ್ದ ಅಂತ ಹೇಳುವಷ್ಟು ಅವಿವೇಕಿಗಳು ನಮ್ಮ NCHR ನಲ್ಲಿ ತುಂಬಿದ್ದಾರೆ ಅಂತಂದ್ರೆ ಇದಕ್ಕಿಂತಲೂ ಕೆಳಮಟ್ಟಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಇದು ಒಂದು ಮುಖ. ಅವರು ಇಂಡಿಯಾದ ಹೆಸರು ಕೆಡಿಸುವುದಕ್ಕಂತಲೇ ಇದೆಲ್ಲ ಅಮೆರಿಕನ್ರ ಟೆಕ್ಸ್ಟ್ ಬುಕ್ಗಳಲ್ಲಿ ಇಂಥ ವಿಚಾರಗಳು ಎಲ್ಲಿಂದ ಬಂತು? ಇಂಡಿಯಾದಿಂದ ಸಪ್ಲೈ ಮಾಡಿದರು. ಸಪ್ಲೈ ಮಾಡಿದವರು ಯಾರು? ಭಾರತೀಯರು, ಅತ್ಯಂತ ಅನಾಗರಿಕರು. ಇವರನ್ನು ಮತಾಂತರ ಮಾಡಬೇಕಾದ ಬಹಳ ಪವಿತ್ರವಾದ ಜವಾಬ್ದಾರಿ ನಮ್ಮ ಭುಜಗಳ ಮೇಲಿದೆ. ಇಟ್ ಈಸ್ ವೈಟ್ ಮ್ಯಾನ್ಸ್ ಬರ್ಡನ್ ಟು ಎಜುಕೇಟ್ ಅನ್ ಇಂಡಿಯನ್, ಟು ಸಿವಿಲೈಸ್ ಇಂಡಿಯಾ. ಇಂಡಿಯಾನ್ ಸಿವಿಲೈಸ್ ಮಾಡಬೇಕಾದ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಹೇಳಿ ಸುಳ್ಳು ಸುಳ್ಳು ಕಥೆಗಳನ್ನು ಹೇಳಿ ಅಮೆರಿಕದಿಂದ ಕೋಟ್ಯಾಂತರ ಡಾಲರ್, ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ ಆ ಕೆಲಸಗಳನ್ನ, ಕೋಟ್ಯಾಂತರ ಡಾಲರ್ಗಳನ್ನ ಅಲ್ಲಿಯ ಪಬ್ಲಿಕ್ ಇಂದ ಕಿತ್ಕೊಂಡು ಇಲ್ಲಿ ಬಂದು ಆ ದುಡ್ಡಿನಿಂದ ಜನರನ್ನ ಮತಾಂತರ ಮಾಡುವಂತಹ ಒಂದು ದೊಡ್ಡ ಸೇನೆ ಭಾರತದಲ್ಲಿ ಆವತ್ತು ಇತ್ತು, ಇವತ್ತು ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತು. ಅದು ಇವರು ಮಾಡ್ತಾ ಇದ್ದ ಕೆಲಸ. ಇದನ್ನೆಲ್ಲ ನೋಡಿ ವಿವೇಕಾನಂದರು ಯಾವ ಮಟ್ಟಕ್ಕೆ ಸಿಟ್ಟಿಗೆ ಹೇಳ್ತಾರೆ, ರೇಗ್ತಾರೆ ಅಂತಂದ್ರೆ, ಒಂದ್ ಕಡೆ ಹೇಳ್ತಾರೆ, ಒಂದು ದೊಡ್ಡ ಸಭೆಯಲ್ಲಿ ಹೇಳ್ತಾರೆ,
If the whole India takes into its hand the dirt at the bottom of Indian Ocean and throws it on the faces of you Westerners, remember, we have not done a millionth of injustice you have done to us. Vichara madi, ee bhashe gamnisi. If the whole India takes into its hand the dirt at the bottom of Indian Ocean and throws it on the faces of you Westerners, remember, we have not done a millionth of injustice you have done to us. ಈ ಚಿತ್ರಗಳೆಲ್ಲ ಇದು ಒಂದು ಮುಖ. ಇನ್ನೊಂದು ಮುಖ ಇದೆ. ಆ ಮುಖದಲ್ಲಿ ನಾನು ಇದು ಯಾವುದೇ ಪೂರ್ವಾಗ್ರಹಗಳಿಲ್ಲದ ಕೇವಲ ಜ್ಞಾನವನ್ನು ಮಾತ್ರ ತನ್ನ ಗುರಿಯಾಗಿಟ್ಟುಕೊಂಡು ಪ್ರಯತ್ನ ಪಟ್ಟಂತಹ ವ್ಯಕ್ತಿ, ಆ ಅಂತಹ ವ್ಯಕ್ತಿಗಳ ಗುಂಪು ನಿಮ್ಮ ಮುಂದೆ ಇಡ್ತೇನೆ. ಈ ಗುಂಪೇ ದೊಡ್ಡದು. ಈ ಗುಂಪಿನಲ್ಲಿ ಇಂಡಿಯಾ ಬಗ್ಗೆ ನಾವು ಸತ್ಯ ಏನಿದೆ ಅದನ್ನು ತಿಳ್ಕೊಳ್ಬೇಕು ಅಂತ ಹೊರಟು ಗುಂಪು 100 ದಾಟಿದ ಜನ ಇದ್ದಾರೆ. ಅದರಲ್ಲಿ ಒಂದು 70-80 ಜನ ವಿಜ್ಞಾನಿಗಳಿದ್ದಾರೆ. ಅದರಲ್ಲಿ ವಿದ್ವಾಂಸರಿದ್ದಾರೆ, ವಿಶ್ವವಿಖ್ಯಾತ ವಿದ್ವಾಂಸರಿದ್ದಾರೆ. ಮ್ಯಾಕ್ಸ್ ಮುಲ್ಲರ್ ಇದ್ದಾರೆ. ಮುಂದಿನ ಜನ್ಮದಲ್ಲಿ ನಾನು ಇಂಡಿಯಾದಲ್ಲಿ ಹುಟ್ಟಬೇಕು ಅಂತ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ. ನಿಮ್ಗೆ ಆಶ್ಚರ್ಯ ಆಗಬಹುದು. ಎಮರ್ಸನ್ ಒಂದು ವಾಕ್ಯ ಹೇಳ್ತಾರೆ. ಇವತ್ತಿನ ಜನ ಇದನ್ನೆಲ್ಲ ಗಮನಿಸಬೇಕು. ಏನ್ ಹೇಳ್ತಾರೆ ಎಮರ್ಸನ್? ಅಮೆರಿಕದ ಎಮರ್ಸನ್ ಗೊತ್ತಾ? Nature has made a Brahmin of me presently. Nature has made a Brahmin of me presently. I totally believe in the transmigration of souls. ಪುನರ್ಜನ್ಮ, ಸತ್ತಂತ ಜೀವಿ ಮುಂದಿನ ಶರೀರವನ್ನು ಪ್ರವೇಶ ಮಾಡ್ತಾನೆ. ಇದನ್ನೆಲ್ಲ ನನ್ನ ನಂಬಿಕೆ ಬರ್ತಾ ಇದೆ. ಸದ್ಯಕ್ಕೆ ಈಗ ನಾನು ಬ್ರಾಹ್ಮಣನಾಗಿದ್ದೇನೆ. ಈ ಪದಗಳನ್ನೆಲ್ಲ ಕೇಳಿದ್ರೆ ಇದು ಸತ್ಯ. ಆದ್ರೆ ಈ ಪದಗಳನ್ನು ಕೇಳಿ ಜೀರ್ಣಿಸಿಕೊಳ್ಳುವಷ್ಟು ಗುಂಡಿಗೆ ಇದೆಯಾ ಇವತ್ತು ನಮ್ಮ ಭಾರತೀಯರಲ್ಲಿ? ಕಾಮಾಲೆ ರೋಗ, ಪೂರ್ವಾಗ್ರಹ ಅನ್ನುವಂತಹ ಕಾಮಾಲೆ ರೋಗದಿಂದ ಬಳಲ್ತಾ ಇರ್ತಕ್ಕಂಥ ಇವತ್ತಿನ ಬುದ್ಧಿವಂತ ವಲಯಗಳು, ವಿಚಾರವಂತ ವಲಯಗಳಿಗೆ ಇದನ್ನೆಲ್ಲ ಕೇಳಿ ಜೀರ್ಣಿಸಿಕೊಳ್ಳುವ ಗುಂಡಿಗೆ ಇದೆಯಾ? ವಿವೇಕಾನಂದರು ಹೇಳಿದ್ರು, ಅದನ್ನು ಜೀರ್ಣಿಸಿಕೊಳ್ಳುವ ಗುಂಡಿಗೆ ಇದೆಯಾ? ಸತ್ಯವನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಧೀರತನ ಬೇಕು. ಹೇಡಿಯಾದವನಿಗೆ ಸತ್ಯ ಆಗುವುದಿಲ್ಲ. ಯಾವುದೇ ಚಾಲೆಂಜ್ ಅನ್ನ ಹೇಡಿಯಾದವನು ಫೇಸ್ ಮಾಡ್ಲಾರ, ಎದುರಿಸಲಾರ. ಶತ್ರುವನ್ನು ಎದುರಿಸಲಾರ. ತನ್ನ ಪೂರ್ವಾಗ್ರಹಕ್ಕೆ ಮೀರಿದ ಯಾವುದಾದ್ರೂ ಒಂದು ಚಿಂತನೆ ಇದ್ರೆ ಅದನ್ನು ಫೇಸ್ ಮಾಡ್ಲಾರ. ಆ ಪೂರ್ವಾಗ್ರಹವನ್ನು ಮೀರಿದ ಚಿಂತನೆಯನ್ನು ಫೇಸ್ ಮಾಡೋಕೆ ಆಗದೇ ಇರುವ ಈ ಕ್ಯಾಥರಿನ್ ಮೇಯೋ ಅಂಡ್ ಕೋ ಅವರು ಇನ್ನಿಲ್ಲದ ರೀತಿಯಲ್ಲಿ ಇಂಡಿಯಾ ದೇಶದ ಬಗ್ಗೆ ಹೇಳಿದ್ದಾರೆ. ಮ್ಯಾಕ್ಸ್ ಮುಲ್ಲರ್ ಭೇಟಿ ಮಾಡಿದಾಗ ವಿವೇಕಾನಂದರು ಆಕ್ಸ್ಫರ್ಡ್ ಅಲ್ಲಿ ಇಂಡಿಯಾಗೆ ಬನ್ನಿ ಅಂತ ಕರೆದಾಗ ಅವ್ರೇನ್ ಹೇಳ್ತಾರೆ ಗೊತ್ತಾ? ನನ್ನ ಕನಸಿನ ಇಂಡಿಯಾದಲ್ಲಿ ನಾನು ಬಹಳ ದಿನಗಳಿಂದ ಬದುಕ್ತಾ ಇದ್ದೇನೆ. ಋಗ್ವೇದದ ಋಷಿ ಒಂದು ಕಾಲದಲ್ಲಿ ನಾನು ಆಗಿದ್ದೆ ಅಂತ ಕಾಣುತ್ತೆ. ನಾನು ಕಾಶಿಗೆ ಬಂದ್ಬಿಟ್ರೆ ನನ್ನ ಕನಸಿನ ಕಾಶಿಯಲ್ಲಿ ಈಗಾಗಲೇ ನಾನು ಬದುಕ್ತಾ ಇದ್ದೇನೆ. ನನ್ನ ಅಂತ್ಯ ಸಂಸ್ಕಾರವನ್ನು ನೀವು ಇಂಡಿಯಾದಲ್ಲೇ ಮಾಡ್ಬೇಕಾಗುತ್ತೆ. ನಾನು ಬಹುಶಃ ಮುಂದಿನ ಜನ್ಮದಲ್ಲಿ ಇಂಡಿಯಾದಲ್ಲಿ ಹುಡ್ತೇನೆ. ಇದು ಒಂದು ಗುಂಪು. ವಿಜ್ಞಾನಿಗಳ ಗುಂಪಿಗೆ ಹೋಗೋಣ. ರಾಬರ್ಟ್ ಓಪನ್ಹೀಮರ್, ಆಟಮ್ ಬಾಂಬ್ ಕಂಡು ಹಿಡಿದಂತಹ ರಾಬರ್ಟ್ ಓಪನ್ಹೀಮರ್, ಫಾದರ್ ಆಫ್ ಕ್ವಾಂಟಮ್ ಫಿಸಿಕ್ಸ್ ಎರ್ವಿನ್ ಶ್ರೋಡಿಂಗರ್, ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ನೀಲ್ ಬೋರ್. ಇವರು 3 ಜನ ಸುಪ್ರಸಿದ್ಧ ವಿಜ್ಞಾನಿ. ಐನ್ಸ್ಟೈನ್ ಬಿಟ್ರೆ ಇವರು 3ರನ್ನು ಮೀರಿಸುವ, ನ್ಯೂಟನ್, ಐನ್ಸ್ಟೈನ್ ಬಿಟ್ರೆ ಇವರು 3ರನ್ನು ಮೀರಿಸುವ ವಿಜ್ಞಾನಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆ 3 ಜನ ವಿಜ್ಞಾನಿಗಳು ಅವರೆಲ್ಲ ಉಪನಿಷತ್ತುಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದವರು. ಅದನ್ನು ಹೇಳಿದವರು ಯಾರು? ಇದನ್ನು ಹೇಳಿದವರು ನೋಬೆಲ್ ಪ್ರಶಸ್ತಿ ವಿಜೇತನಾದ ವಿಜ್ಞಾನಿ, ಐನ್ಸ್ಟೈನರ ನಂತರ ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿ ಐನ್ಸ್ಟೈನರ ಕುರ್ಚಿಯಲ್ಲಿ ಕುಳಿತವನು ನೀಲ್ ಬೋರರ ನೇರ ಶಿಷ್ಯ. ಎಷ್ಟು ಕ್ವಾಲಿಫಿಕೇಶನ್ ಇದೆ ಇವರಿಗೆ? ಹಿ ಇಸ್ ಜಾನ್ ವೀಲರ್, ಪ್ರೊಫೆಸರ್ ಅಂಡ್ ಚೇರ್ಮನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್, ಪ್ರಿನ್ಸ್ಟನ್ ಯೂನಿವರ್ಸಿಟಿ, ದಿ ಮ್ಯಾನ್ ದಟ್ ಸಕ್ಸೀಡೆಡ್ ಐನ್ಸ್ಟೈನ್, ಎ ನೋಬೆಲ್ ಲಾರೆಟ್, ಎ ಫೇವರಿಟ್ ಡಿಸೈಪಲ್ ಆಫ್ ಒನ್ ಆಫ್ ದಿ ಜಿಯಂಟ್ ಸೈಂಟಿಸ್ಟ್ ಆಫ್ ಅವರ್ ಟೈಮ್ಸ್, ನೀಲ್ ಬೋರ್. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಗೊತ್ತಾ? ಇಟ್ ಈಸ್ ಕ್ಯೂರಿಯಸ್ ಟು ನೋ that Erwin Schrödinger, father of quantum physics, Niels Bohr, father of modern chemistry, Robert Oppenheimer, father of atom bomb, were all Upanishad scholars. Niels Bohr ಹಾಸಿಗೆಯ ಪಕ್ಕದಲ್ಲಿ ಉಪನಿಷತ್ತುಗಳ ಟ್ರಾನ್ಸ್ಲೇಷನ್ ಇಟ್ಕೊಂಡು ಪ್ರತಿನಿತ್ಯವೂ ಓದ್ತಾ ಇದ್ದದನ್ನು ಅವರ ಶಿಷ್ಯರಾದ ನಾನು ನೋಡಿದ್ದೇನೆ ಅಂತ ಜಾನ್ ವೀಲರ್ ಹೇಳ್ತಾರೆ. ಇದು ಇನ್ನೊಂದು ಮುಖ. ಈ ಮುಖ ಏನಿದೆ ಇದರ ಮುಖ್ಯಸ್ಥ ಅವರು ವಾಲ್ಟೇರ್, ಯುರೋಪಿನ ಸುಪ್ರಸಿದ್ಧ ಚಿಂತಕ. ವಿಲ್ ಡ್ಯೂರೆಂಟ್ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್, ದಿ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಲ್ಲಿ
ವಾಲ್ಟೇರ್ ಬಗ್ಗೆ 1000 ಪುಟಗಳಷ್ಟು ಬರೀತಾರೆ. 1000 ಪುಟಗಳಷ್ಟು ಒಂದು ಚಿಂತನೆಯನ್ನ ವಿಲ್ ಡ್ಯೂರೆಂಟ್ ಕೇವಲ ವಾಲ್ಟೇರ್ ಬಗ್ಗೆನೇ he has dedicated so much, earmarked 1000 pages for giving the description about the life and the teaching and the personality of Voltaire. Such a man, Voltaire. ಏನು ಹೇಳ್ತಾರೆ ಇಂಡಿಯಾ ಬಗ್ಗೆ? ಏನು ಹೇಳ್ತಾರೆ? ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್. ಅದಕ್ಕಿಂತ ಮುಂಚೆ ಹೇಳ್ತಾರೆ, we should remember everything has come down to us from the banks of the Ganges. It is important to note that everything has come down to us, the Europeans, from the banks of the Ganges. It is important to know that some 2500 years ago, Pythagoras went to India to learn philosophy, psychology, metempsychosis, religion, mathematics, etc. Pythagoras went to India some 2500 years ago. This he said somewhere in the later part of 18th century or early part of 19th century. 2500 ಅಂದ್ರೆ ಈಗ 2700 years ago, somewhere around 600 BC. Pythagoras ಆವಾಗಲೇ ಇದ್ದಿದ್ದು. He went to India to learn mathematics, philosophy, religion, psychology, metempsychosis, etc. He would not have undertaken such a strenuous journey if the reputation of Hindus as a highly learned race had not been long established in Europe. He would never have undertaken such a strenuous journey if the reputation of the Hindus, actually if the reputation of the Brahmins, if the reputation of Brahmin sciences had not been long established in Europe. ಇದನ್ನು ನಾನು ಟ್ರಾನ್ಸ್ಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಇಂಗ್ಲಿಷ್ ಅರ್ಥ ಆಗುತ್ತೆ. ಮುಂದುವರೆದು ನಾನು ಆವಾಗಲೇ 3 ಜನರು ಹೇಳಿದೆ. ರಾಬರ್ಟ್ ಓಪನಿನರ್, ಫಾದರ್ ಆಫ್ ಆಟಮ್ ಬಾಂಬ್, ಹೇಳ್ತಾರೆ, ದಿ ಹೋಲ್ ಆಫ್ ದಿ ಫಿಲಾಸಫಿ and almost all the doctrines of mathematics today that are in the name of Pythagoras should be ascribed to Indian philosophers. ಪೈಥಾಗರಸ್ನ ಹೆಸರಿನಲ್ಲಿ ಏನೇನಿದೆಯೋ, ಮ್ಯಾಥಮೆಟಿಕ್ಸ್, ಫಿಲಾಸಫಿ ಏನೇನಿದೆಯೋ ಅದೆಲ್ಲವನ್ನು ಕೂಡ ನಾವು ಕೊಡ್ಬೇಕಾಗಿರೋದು ಇಂಡಿಯನ್ಸ್ಗೆ, ಅದರ ಕ್ರೆಡಿಟ್ ಕೊಡ್ಬೇಕಾಗಿರೋದು ಇಂಡಿಯನ್ಸ್ಗೆ. ಇದು ಇದ್ದುದು ಯಾವಾಗ ವೈಟ್ ಮ್ಯಾನ್ಸ್ ಬರ್ಡನ್ ಇದೆ, ನಾವು ಭಾರತೀಯರನ್ನು ಉದ್ಧಾರ ಮಾಡಬೇಕಾಗಿದೆ ಅಂತ ಉದ್ಧಾರಕರ ಗುಂಪು ಇಂಡಿಯಾಗೆ ಬಂತಲ್ಲ, ಇದಕ್ಕಿಂತ ಮುಂಚೆ unbiased ಆಗಿ, what I mean to say, Socrates was highly influenced by Indian philosopher. Plato was highly influenced by Indian philosophers. Go through the works of Plato. 80% of Plato's works are an echo of Indian philosophy. With all sense of responsibility, I am saying, if anyone throws a challenge to me, I am going to accept it, and I can debate about this on any forum, either in India or out of India. I mean what I am saying. With all awareness, I am saying this. 80% of the writings of Plato echo Indian sentiments, including Varnashrama Dharma. More than half Manusmriti is reflected in Plato's writings. ಇವತ್ತೇನೇನೋ ಮಾತಾಡೋ ಜನರಿಗೆ ಇದರ ಗಂಧ ಗಾಳಿ ಗೊತ್ತಿದೆಯಾ? ಅಲ್ರಿ ನಿಮ್ಗೆ? ಏನೇನೋ ಮಾತಾಡೋ ಜನರಿಗೆ. This is India in the eyes of a foreigner before the foreign invention took place. ಪರಕೀಯರು ಇಂಡಿಯಾ ಬರೋಕ್ ಮುಂಚೆ ಗ್ರೀಸ್ ರೆಸ್ಪೆಕ್ಟೆಡ್ ಇಂಡಿಯಾ a lot. ಗ್ರೀಸ್ ರೆಸ್ಪೆಕ್ಟೆಡ್ ಇಂಡಿಯಾ. ಇದನ್ನ ಅಗೇನ್ ವಿಲ್ ಡ್ಯೂರೆಂಟ್ ಹೇಳ್ತಾರೆ. ಇವತ್ತು ನಮ್ಮ ವೆಸ್ಟರ್ನರ್ಸ್ ಇಂಡಿಯಾದ ಮೆಟೀರಿಯಲ್ ಟ್ರೆಷರ್, ಬ್ರಿಟಿಷ್, ದಿ ಡಚ್, ದಿ ಫ್ರೆಂಚ್, ಇವರೆಲ್ಲರೂ ಕೂಡ ಇಂಡಿಯಾದ ಮೆಟೀರಿಯಲ್ ಟ್ರೆಷರ್ ತಗೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅಟ್ ದಿ ಸೇಮ್ ಟೈಮ್ our forefathers from Greece, they went to India for acquiring knowledge. ಗ್ರೀಕರು ಇಂಡಿಯಾಗೆ ಹೋಗಿದ್ರು ನಾಲೆಡ್ಜ್ ತಗೊಳ್ಳೋದಕ್ಕೆ. ಅದೇ ಪರಂಪರೆ, ಅದೇ ಸಂತತಿಯ ಮುಂದುವರೆದ ಜನಾಂಗವಾದ ಇವತ್ತಿನ ಇಂಗ್ಲಿಷ್, ಇವತ್ತಿನ ಫ್ರೆಂಚ್, ಇವತ್ತಿನ ಡಚ್ ಮೆಟೀರಿಯಲ್ ಟ್ರೆಷರ್ಸ್ ತಗೊಂಡು ಬರೋದಕ್ಕೆ, ಬೆಳ್ಳಿ, ಬಂಗಾರ, ಸ್ಪೈಸಸ್ ತಗೊಂಡು ಬರೋದಕ್ಕೆ ಇಂಡಿಯಾಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿಲ್ ಡ್ಯೂರೆಂಟ್ ಸ್ಪಷ್ಟವಾಗಿ, ದ ಮ್ಯಾನ್ ದಟ್ ರೋಟ್ ದಿ ಸ್ಟೋರಿ ಆಫ್ ಸಿವಿಲೈಸೇಷನ್, ಸ್ಪಷ್ಟವಾಗಿ ಹೇಳ್ತಾರೆ. ಇದು ಇಂಡಿಯಾ ಬಗ್ಗೆ ಆ ಕಾಲದಲ್ಲಿ ಜನರಿಗಿದ್ದಂತ ಭಾವನೆ. ಆದ್ರೆ ಯಾವಾಗ 16, 17ನೇ ಶತಮಾನದಲ್ಲಿ ವ್ಯಾಪಾರಕ್ಕೋಸ್ಕರ ಯುರೋಪಿಯನ್ನರು ಇಲ್ಲಿಗೆ ಬಂದ್ರು, ಆವಾಗ ಅವರು ಇಂಡಿಯಾ ನೋಡಿದ ರೀತಿನೇ ಬೇರೆ. ಅವರಿಗೆ ಹಿಂದಿನ ಗ್ರೀಕರು, ಹಿಂದಿನ ಯುರೋಪಿಯನ್ ಚಿಂತಕರು ಹೀಗೆಲ್ಲ ಇಂಡಿಯಾ ಬಗ್ಗೆ ಮಾತಾಡಿದಾರೆ ಅನ್ನೋ ಗಂಧಗಾಳಿಯೇ ಇರಲಿಲ್ಲ. ಯಾಕೆ ಅಂತಂದ್ರೆ ಆ ಗ್ರೀಕರ ವಿಚಾರಗಳೆಲ್ಲ ಗ್ರೀಕ್ ಭಾಷೆಯಲ್ಲಿ ಇತ್ತು.
ಯಾವಾಗ ರಿನೈಸೆನ್ಸ್ ಬಂದು ಆ ಗ್ರೀಕ್ ಭಾಷೆಯನ್ನ ಯುರೋಪಿನಲ್ಲಿ ಜನರು ಓದೋದಕ್ಕೆ ಪ್ರಾರಂಭ ಮಾಡಿದ್ರು, ಆವಾಗ ಒಂದು ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಆದ್ರೆ ಯಾರು ಇಂಡಿಯಾಗೆ ತಮ್ಮದೇ ಉದ್ದೇಶ ಇಟ್ಕೊಂಡು ಬಂದ್ರು, ಇವ್ರು ಯಾರಿಗೂ ನಮ್ಮ ಹಿಂದಿನವರು ಇಂಡಿಯಾ ಬಗ್ಗೆ ಇಷ್ಟು ಅದ್ಭುತವಾಗಿ ಮಾತನಾಡಿದ್ದಾರೆ ಅನ್ನೋ ಗಂಧಗಾಳಿ ಇರಲಿಲ್ಲ. ಆದ್ದರಿಂದ ತನ್ನ ಹೆಂಡತಿಯನ್ನ ಒಣಗೋಗಿರುವ ಮರಕ್ಕೆ ಕಟ್ಟಿ ಭಾರತೀಯ ಸುಡುತ್ತಾನೆ. ಎಷ್ಟೋ ಜನ ವಿವೇಕಾನಂದರಿಗೆ ಸಾರ್ವಜನಿಕ ಸಭೆಗಳ ಪ್ರಶ್ನೆ ಕೇಳಿ, ನಿಮ್ಮ ದೇಶದಲ್ಲಿ ತಾಯಂದಿರು ಮಕ್ಕಳು ಹುಟ್ಟಿದ ತಕ್ಷಣ ಮೊಸಳೆ ಬಾಯಿಗೆ ಹಾಕ್ತಾರಂತೆ, ಹೌದೇ? 100 ಕಡೆ ವಿವೇಕಾನಂದರು ಈ ಪ್ರಶ್ನೆ ಎದುರಿಸಿದ್ರು. ವಿವೇಕಾನಂದರು ಕೇಳಿ ಕೇಳಿ ಸಾಕಾಗಿ ಕೊನೆಗೆ ಸರ್ಕ್ಯಾಸ್ಟಿಕ್ ಆಗಿ ಉತ್ತರ ಕೊಡೋಕೆ ಶುರು ಮಾಡಿದ್ರು. ಹೌದಮ್ಮ, ನನ್ನನ್ನು ನಮ್ಮ ತಾಯಿ ಹೆಸರು ಬಿಟ್ರು, ಆದ್ರೆ ಈಗ ನೋಡಿ ಎಷ್ಟು ದಪ್ಪ ಇದ್ದೀನಿ. ಇಷ್ಟು ದಪ್ಪ ಇದ್ದುದ್ರಿಂದ ಮೊಸಳೆಗೆ ತಿನ್ನೋಕೆ ಆಗದೆ, ಅದ್ರ ಬಾಯಿ ಒಳಗಡೆ ಹೋಗೋಕೆ ಆಗದೆ, ಅದು ಹೇಗೋ ಉಳಿದ್ಬಿಟ್ಟೆ ನಾನು ಅಂತ ಸರ್ಕ್ಯಾಸ್ಟಿಕ್ ಆಗಿ ಸ್ವಾಮಿ ವಿವೇಕಾನಂದರು ಉತ್ತರ ಕೊಡೋಕೆ ಹೊರಟರು. ಇದು ಪಾಶ್ಚಾತ್ಯರ ದೃಷ್ಟಿಯಲ್ಲಿ ಇಂಡಿಯಾ ಬಗ್ಗೆ ಇದ್ದಂತ ಭಾವನೆ. ಹಾವಾಡಿಗರ ದೇಶ ಇದು, ಅವರಿಂದ ಕಲ್ತ್ಕೊಳ್ಳೋದು ಏನೂ ಇಲ್ಲ. ಮೆಕಾಲೆ ಭಾರತೀಯ ಶಿಕ್ಷಣ ಪದ್ಧತಿಯ ಬಗ್ಗೆ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಮಾಡೋ ಸ್ಪೀಚ್ ನೋಡಿ. ಮೆಕಾಲೆ ಪೂರ್ವಾಗ್ರಹ ಅನ್ನುವಂತಹದ್ದು, ಮತಾಂಧತೆ ಅನ್ನುವಂತಹದ್ದು, ಬೌದ್ಧಿಕ ಕಾಮಾಲೆ ಅನ್ನುವಂತಹದ್ದು. ಮೆಕಾಲೆ ಸಾಮಾನ್ಯ ಅಲ್ಲ, ಬಹಳ ಬುದ್ಧಿವಂತ. ಲಂಡನ್ನಿನ ಒಂದು ಬೀದಿಯಲ್ಲಿ ಈ ಮೂಲೆಯಿಂದ ಆ ಮೂಲೆಗೆ ನಡ್ಕೊಂಡು ಹೋಗ್ತಾ ಇದ್ರೆ, ಅವನು ವಿದ್ಯಾರ್ಥಿ ಆಗಿದ್ದಾಗ ಆ ಕಡೆ ಇರೋ ಅಂಗಡಿಗಳ ಹೆಸರು, ಈ ಕಡೆ ಇರೋ ಅಂಗಡಿಗಳ ಹೆಸರು ಒಂದು ತಪ್ಪದಂತೆ ಪೂರ್ತಿಯಾಗಿ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಅಂಗಡಿಗಳ ಹೆಸರನ್ನು ಹೇಳ್ತಿದ್ದ. ಆ ಬೀದಿಯ ಕೊನೆಗೆ ಅಂಥ ಮೆಮರಿ ಪವರ್ ಇರೋ ಮನುಷ್ಯ. ಮೆಕಾಲೆ ವಾಸ್ ಹೈಲಿ ಸ್ಕಾಲರ್ಲಿ ಪರ್ಸನ್. ಆದರೆ ಪೂರ್ವಾಗ್ರಹ, ಬಯಾಸ್, ಏನೋ ಒಂದು ಪೂರ್ವಾಗ್ರಹ, ಬಯಾಸ್ಡ್ ಐಡಿಯಾಸ್, ಏನೇನು prejudice is the right term that I should use on this occasion. Prejudices. Remember, the worst enemy of science is prejudice. Already taking something for granted. Preoccupied ideas. Already your mind is occupied with all sorts of things that have nothing to do with the truth. ಸೈಂಟಿಸ್ಟ್ಗಳ ಸರ್ಕಲ್ನಲ್ಲಿ, ಸ್ಕಾಲರ್ಗಳ ಸರ್ಕಲ್ನಲ್ಲಿ, ವಿದ್ವಾಂಸರ ಸರ್ಕಲ್ನಲ್ಲಿ ಹೀಗೆಲ್ಲ ಇದೆ ಅಂತ ನೀವು ನಂಬ್ತೀರಾ? ಆದ್ರೆ ಯಾವಾಗ ವಿವೇಕಾನಂದರನ್ನ ಅಮೆರಿಕನ್ನರು ನೋಡಿದ್ರು, ಆ ಪತ್ರಿಕೆಗಳು, ಆ ಪಬ್ಲಿಕ್ ಅವ್ರು ಯೋಚನೆ ಮಾಡಿದ್ರು, ಯಾವ ಇಂಡಿಯಾ ಬಗ್ಗೆ ನಾವು ಏನೇನೋ ಕೇಳಿದ್ವೋ ಆ ಇಂಡಿಯಾದಿಂದ ಬಂದವನ ಈತ. ಆ ಇಂಡಿಯಾದಲ್ಲಿ ಇಂಥ ಮನುಷ್ಯರೆಲ್ಲ ಇರ್ತಾರ? ಯಾಕೆ? ವಿವೇಕಾನಂದ ನೋಡಿ ಪತ್ರಿಕೆಗಳು ಬರೆಯುತ್ತೆ, ವಾಟ್ ಪರ್ಸನಾಲಿಟಿ, ವಾಟ್ ಮ್ಯಾಗ್ನಿಫಿಸೆನ್ಸ್, ವಾಟ್ ಪವರ್, ವಾಟ್ ಬ್ರಿಲಿಯನ್ಸ್, what magnificence, what a personality, what power. ಇಡೀ ಅಮೆರಿಕಾಗೆ ಹುಚ್ಚು ಹಿಡಿದೋಗಿತ್ತು ಸ್ವಾಮಿ ವಿವೇಕಾನಂದರನ್ನು ಕಂಡು. ಸಭಾಂಗಣಗಳಲ್ಲಿ ಜಾಗ ಸಾಕಾಗಲ್ಲ ಅವ್ರ ಉಪನ್ಯಾಸಕ್ಕೆ ಅಂತ ಸರ್ಕಸ್ ಟೆಂಟುಗಳನ್ನು ಬಾಡಿಗೆ ಹಿಡಿದ್ರು. ಸರ್ಕಸ್ ಟೆಂಟುಗಳು ಸಾಕಾಗ್ಲಿಲ್ಲ. ನ್ಯೂಯಾರ್ಕ್ನಲ್ಲಿ, ಶಿಕಾಗೋದಲ್ಲಿ ಅವರು ನಗರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ವಿವೇಕಾನಂದರು ತಮ್ಮ ಶಿಷ್ಯರೊಡನೆ ಹೊರಟಿದ್ದಾರೆ ಸುದ್ದಿ ಬಂದ್ರೆ, ಮನೆಯಲ್ಲಿ ಊಟ ಮಾಡ್ತಾ ಇದ್ದವರು ಊಟ ಅರ್ಧಕ್ಕೆ ಬಿಟ್ಟು ಓಡಿ ಬರ್ತಿದ್ರು ಬೀದಿಗೆ. ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತಾ ಇದ್ದವರು ಅದನ್ನ ಅರ್ಧಕ್ಕೆ ಬಿಟ್ಟು ಅಂಗಡಿ ಬೀದಿಗೆ ಓಡಿ ಬರ್ತಾ ಇದ್ರು. ಇದು ಯಾರ್ಯಾರು ಆಫೀಸ್ ನಲ್ಲಿ ಇದ್ದವರೆಲ್ಲ ಓಡಿ ಬರ್ತಿದ್ರು. ಅವರನ್ನ ಹತ್ತಿರದಿಂದ ನೋಡ್ಬೇಕು, ಅವರ ಕೈ ಶೇಕ್ ಮಾಡ್ಬೇಕು ನಾವು ಅಂತ ಓಡಿ ಬರ್ತಿದ್ರು. ನಂಬಿದರೆ ನಂಬಿ, ಬಿಟ್ರೆ ಬಿಡಿ, ಟ್ರಾಫಿಕ್ ಜಾಮ್ ಆಗ್ತಿತ್ತು, ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಿದ್ರು. ಇಷ್ಟರ ಮಟ್ಟಿಗೆ ಮೆಸ್ಮರೈಸ್ ಮಾಡಿದ್ರು ವಿವೇಕಾನಂದರು ಅಮೆರಿಕನ್ನರನ್ನ. ಇಂಥ ವ್ಯಕ್ತಿ ಇಂಡಿಯಾದಲ್ಲಿ ಹುಡ್ತಾನ? ಇಂಡಿಯಾದಲ್ಲಿ ಇಂಥವರೆಲ್ಲ ಬರ್ತಾರ? ಇಂಥವರೆಲ್ಲ ಹುಡ್ತಾರ? ಯಾಕೆ? ಇಂಡಿಯಾ ಬಗ್ಗೆ ಅವ್ರು ತಿಳ್ಕೊಂಡಿದ್ದೇ ಬೇರೆ, ಅವ್ರಿಗೆ ಈ ಜನ ಕೊಟ್ಟಿದ್ದೇ ವಿರೋಧವಾದಂತಹದ್ದು. ಅಷ್ಟೇ ಅಲ್ಲ, ಈ ಪಾರ್ಲಿಮೆಂಟ್ಗಿನ್ನ 3-4 ತಿಂಗಳು ಮುಂಚೆ, ಪಾರ್ಲಿಮೆಂಟ್ ನಡೆಯೋಕ್ಕಿಂತ 3-4 ತಿಂಗಳು ಮುಂಚೆ ಒಂದು ಚರ್ಚ್ ಪಾದ್ರಿ ಒಬ್ರು, ಪಾರ್ಲಿಮೆಂಟ್ ನಡೀತಾ ಇದೆ, ನೀವೆಲ್ಲ ಹೋಗ್ಬೇಕು, ಅಲ್ಲಿ ಎಲ್ಲ ಸೇರ್ಬೇಕು, ನೀವು ಇಂಥದ್ದೆಲ್ಲ ನೀವು ಅಮೆರಿಕನ್ ಜನರು ಇದಕ್ಕೆಲ್ಲ ನೀವು ಎಕ್ಸ್ಪೋಸ್ ಆಗ್ಬೇಕು, ಇದೆಲ್ಲ ಕೇಳಿ ತಿಳ್ಕೊಬೇಕು ಅಂತ ಜನರನ್ನ ಹುರಿದುಂಬಿಸಿದ್ರು. ಇವರೆಲ್ಲ ನೋಡಿದ್ರು. ನೋಡಿ ಬಂದ ಮೇಲೆ ಅಲ್ಲಿ ಅವ್ರು ಅನ್ಕೊಂಡಿದ್ದೊಂದು, ಪಾದ್ರಿಗಳು ಪಾಪ ಅವ್ರು ಅನ್ಕೊಂಡಿದ್ದೊಂದು, ಅದು ಆಗಿದ್ದೊಂದು. ಅವ್ರು ಅನ್ಕೊಂಡ್ರು ಬಹಳಷ್ಟು ಕ್ರಿಸ್ತನ ಬಗ್ಗೆ ಶ್ರದ್ಧಾ ಭಕ್ತಿಗಳು ಜಾಸ್ತಿ ಆಗುತ್ತೆ. ಕ್ರಿಸ್ತನ ಬಗ್ಗೆ ಇಲ್ಲಿ ನಾನು ಏನೋ ಹಗುರವಾಗಿ ಮಾತಾಡ್ತಾ ಇಲ್ಲ, ಯಾರು ಮಾತಾಡಲ್ಲ. ಕ್ರಿಸ್ತನ ಬಗ್ಗೆ ಶ್ರದ್ಧಾ ಭಕ್ತಿ ಎಲ್ರಿಗೂ ಇರ್ಬೇಕಾಗುತ್ತೆ. ಆ ವಿಚಾರನ ಹೇಳ್ತಾ ಇಲ್ಲ. ಅದನ್ನ ಹೆಸರಾಗಿಟ್ಟುಕೊಂಡು ಇಂಡಿಯಾನ ರೆಪ್ರೆಸೆಂಟ್ ಮಾಡಿದಂತಹ ಜನರ ಬಗ್ಗೆ ನಾನು ಮಾತಾಡ್ತಾ ಇರ್ತಕ್ಕಂಥ. ನೆನ್ಪಿಟ್ಕೊಳ್ಬೇಕು. ಹೋಗಿ ಪಾರ್ಲಿಮೆಂಟ್ಗೆ ಹೋಗಿ
ಅಲ್ಲೆಲ್ಲ ಶ್ರದ್ಧಾ ಭಕ್ತಿ ಜಾಸ್ತಿ ಆಗುತ್ತೆ ಅಂತ ಒಬ್ಬರು ಪಾದ್ರಿಗಳು ಹೇಳಿದ್ರು. ಇವರೆಲ್ಲ ಹೋದ್ರು, ಹೋಗಿ ಬಂದು ಆಮೇಲೆ ತಮ್ಮ ಅನುಭವವನ್ನು ಹೇಳಕ್ ಶುರು ಮಾಡಿದ್ರು. ಇಂಡಿಯಾದಿಂದ ವಿವೇಕಾನಂದ ಬಂದಿದ್ರು, ಏನು ಫಾದರ್ ಅವರ ವ್ಯಕ್ತಿತ್ವ, ಅವರ ಮಾತು. ಯಾಕೆಂದ್ರೆ ಅಮೆರಿಕನ್ ಪತ್ರಿಕೆಗಳು ಬರೆದು, ಈ ಮನುಷ್ಯನಿಗೆ ಹೋಲಿಸಿದ್ರೆ ನಮ್ಮ ಧರ್ಮ ಬೋಧಕರಿಗೆ ಧರ್ಮ ಅಂದ್ರೆ ಏನೇನೇನು ಗೊತ್ತಿಲ್ಲ, ಈ ಮನುಷ್ಯನಿಗೆ ಹೋಲಿಸಿದ್ರೆ ಧರ್ಮದ ಬಗ್ಗೆ ಏನೇನೂ ಗೊತ್ತಿಲ್ಲದಂತ ನಮ್ಮ ಈ ಬೋಧಕರನ್ನ ಅವರ ದೇಶಕ್ಕೆ ಬೋಧನೆ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದೀವಲ್ಲ, ಎಂಥ ದಡ್ರಿದೀವಿ ನಾವು. ಅದರ ಬದಲು ಅವರ ದೇಶದವರೇ ನಮ್ಮ ದೇಶಕ್ಕೆ ಬಂದು ಧರ್ಮ ಬೋಧನೆ ಮಾಡಬೇಕು. ಇದನ್ನು ಹೇಳಿದವರು ಯಾರು ಗೊತ್ತಾ? ಮಿಶಿಗನ್ ಪ್ರಾಂತ್ಯದ ಗವರ್ನರ್ ಹೆಂಡತಿ ಮಿಸಸ್ ಬ್ಯಾಕ್ಲೆ. ಆಕೆ ಸಾಮಾನ್ಯಳಲ್ಲ. ಮಿಶಿಗನ್, ಡೆಟ್ರಾಯ್ಟ್, ಮಿಶಿಗನ್ನ ಕ್ಯಾಪಿಟಲ್ ಸಿಟಿ ಡೆಟ್ರಾಯ್ಟ್. ಡೆಟ್ರಾಯ್ಟ್ ನಲ್ಲಿ ಸ್ವಾಮಿ ವಿವೇಕಾನಂದರು 3 ವಾರಗಳ ಕಾಲ ಉಳಿದು 7-8 ಉಪನ್ಯಾಸಗಳು ಮಾಡಿದ್ರು. ಅಲ್ಲಿ ದೊಡ್ಡ ಶಿಷ್ಯವರ್ಗ ಸಿಕ್ತವ್ರಿಗೆ. ಕ್ರಿಸ್ಟಿನ್ ಗ್ರೀನ್ಸ್ಟೈಡಲ್ ಇವರೆಲ್ಲ ಕೂಡ ಸ್ವಾಮಿ ವಿವೇಕಾನಂದ. ಸಿಸ್ಟರ್ ನಿವೇತಾ ಇಂಗ್ಲೆಂಡ್ ಇಂದ ಬಂದ ಹಾಗೆ ಡೆಟ್ರಾಯ್ಟ್ ಇಂದ ಇಂಡಿಯಾಗೆ ಬಂದ ಇಡೀ ತನ್ನ ಜೀವನವನ್ನೇ ಭಾರತೀಯ ಬಡಬಗ್ಗರ ಸೇವೆಯಲ್ಲಿ ಸವಿಸಿದವಳು ಸಿಸ್ಟರ್ ಕ್ರಿಸ್ಟಿನ್ ಗ್ರೀನ್ಸ್ಟೈಡಲ್, ಸ್ವಾಮಿ ವಿವೇಕಾನಂದ ಶಿಷ್ಯೆ. ಆಕೆ ಬಂದ ಡೆಟ್ರಾಯ್ಟ್ ಇಂದ. ಡೆಟ್ರಾಯ್ಟ್ ನಲ್ಲಿ 3 ವಾರ ಅಲ್ಲಿ ಅವರು ಉಳ್ಕೊಂಡಿದ್ರಲ್ಲ. 10 ದಿನ ಗವರ್ನರ್ ಮನೆಯಲ್ಲಿ ಗೆಸ್ಟ್ ಆಗಿದ್ರು. ಇನ್ನು 10 ದಿನ ಅಮೆರಿಕನ್ ಅಂಬಾಸಿಡರ್ ಟು ಸ್ಪೇನ್ ಮಿಸ್ಟರ್ ಪಾಮರ್, ಪ್ರೆಸಿಡೆಂಟ್ ಪಾಮರ್ ಅಂತ ಕರೀತಾರೆ ಅವರು. ಈ ಸರ್ವಧರ್ಮ ಸಮ್ಮೇಳನದ ಯಾವುದೋ ಒಂದು ಕಮಿಟಿ ಪ್ರೆಸಿಡೆಂಟ್ ಆಗಿದೆ, ಆದ್ದರಿಂದ ಪ್ರೆಸಿಡೆಂಟ್ ಪಾಮರ್ ಅಂತ ಕರೀತಾರೆ. ಪ್ರೆಸಿಡೆಂಟ್ ಪಾಮರ್ ಮನೆಯಲ್ಲಿ ಒಂದಷ್ಟು ದಿನ ಉಳ್ಕೊಂಡಿದ್ರು. ಇಂಥ ಡೆಟ್ರಾಯ್ಟ್ ನಗರದಲ್ಲಿ ಮಿಸಸ್ ಬ್ಯಾಗ್ಲಿ ಹೇಳ್ತಾರೆ, he gave us such ideas, he gave us Christians such ideas that we never had heard before. ಕ್ರಿಶ್ಚಿಯನ್ನರಾದ ನಮಗೆ ವಿವೇಕಾನಂದರು ಇಂಥ ಚಿಂತನೆಗಳನ್ನು ಕೊಟ್ಟರಲ್ಲ, ಈ ಹಿಂದೆ ನಾವು ಎಂದೂ ಕೂಡ ಅಂತ ವಿಚಾರಗಳನ್ನು ನಾವು ಕೇಳಿರ್ಲಿಲ್ಲ. he does not antagonize anyone, ಯಾರನ್ನು ಅವರು ಹೀಗೆಳೆಯುವುದಿಲ್ಲ. ಇದು ಟಿಪಿಕಲ್ ಸನಾತನ ಸಂಸ್ಕೃತಿಯ ಎದ್ದು ಕಾಣುವ ಲಕ್ಷಣ. ನಾವು ಯಾರನ್ನು ಖಂಡಿಸುವುದಿಲ್ಲ, ನಮ್ಮಲ್ಲಿ ಮೂಢನಂಬಿಕೆ ಎನ್ನುವಂತಹದ್ದಿಲ್ಲ. ನಿಮ್ಮ ಧರ್ಮ ಸುಳ್ಳು, ನಮ್ಮ ಧರ್ಮ ಸರಿ, ಈ ಅಬದ್ಧಗಳು, ಈ ಅರ್ಥಹೀನ ಮಾತುಗಳು ಯಾವುದೇ ಸನಾತನ ಧರ್ಮ ಬೋಧಕನ ಬಾಯಿನಲ್ಲಿ ಎಂದಿಗೂ ಬರುವುದಿಲ್ಲ. ವಿ ನೆವರ್ ಸೇ ವಿ ಆಲ್ವೇಸ್ ಮೂವ್ ಫ್ರಮ್ ಎರರ್ ಟು ಟ್ರೂತ್. ವಿ ನೆವರ್ ಸೇ ವಿ ಮೂವ್ ಫ್ರಮ್ ಎರರ್ ಟು ಟ್ರೂತ್. ವಿ ಆಲ್ವೇಸ್ ಸೇ that we move from truth to truth, from a lower truth to higher truth. Whatever thing that the Westerners or the so-called intellectuals of India are terming today as superstition, they are not superstitions, they are lower truths. People move from lower truth to higher truth. ನಾವು ಒಂದನ್ನು ಖಂಡಿಸೋದಿಲ್ಲ. ಮಿಸಸ್ ಬ್ಯಾಗ್ಲಿ ಗವರ್ನರ್ ಹೇಳ್ತಾರೆ, he does not antagonize anyone but lifts people from wherever they are to higher levels of thought. ತಾವಿರುವ ಜಾಗದಿಂದ ಪ್ರತಿಯೊಬ್ಬರನ್ನು ಮೇಲಕ್ಕೆ ಎತ್ತಾರೆ. ಹಾಗೆಯೇ ಮುಂದುವರೆದು ಆಕೆ ಹೇಳ್ತಾಳೆ, ಐ ವಾಂಟ್ ಎವ್ರಿ ಅಮೆರಿಕನ್ ಟು ನೋ ವಿವೇಕಾನಂದ ಅಂಡ್ ಟು ಲಿಸನ್ ಟು ವಿವೇಕಾನಂದ. ಐ ವಾಂಟ್ ಎವ್ರಿ ಅಮೆರಿಕನ್ ಟು ನೋ ವಿವೇಕಾನಂದ ಅಂಡ್ ಲಿಸನ್ ಟು ವಿವೇಕಾನಂದ. ಅಷ್ಟೇ ಅಲ್ಲ, ಇಫ್ ಇಂಡಿಯಾ ಹ್ಯಾಸ್ ಮೋರ್ ಸಚ್, ಲೆಟ್ ಹರ್ ಕೈಂಡ್ಲಿ ಸೆಂಡ್ ದೆಮ್ ಟು ಅಸ್. ಇಂಡಿಯಾದಲ್ಲಿ ಇಂತಹ ಜನ ಇನ್ನೂ ಬಹಳ ಇದ್ರೆ ದಯವಿಟ್ಟು ಅವಳು ಅಂತವ್ರನ್ನೆಲ್ಲ ನಮ್ಮಲ್ಲಿ ಅಮೆರಿಕಾಗೆ ಕಳಿಸ್ಕೊಳ್ಳಿ. ವಿವೇಕಾನಂದರನ್ನು ನೋಡಿದ ಮೇಲೆ ಇಂಡಿಯಾ ಬಗ್ಗೆ ಮೂಡಿ ಬಂದ ಭಾವನೆ. ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಗ್ರೀಕ್ ಭಾಷೆಯನ್ನ ಹಾರ್ವರ್ಡ್ ನಲ್ಲಿ ಬೋಧನೆ ಮಾಡೋರು. ವಿವೇಕಾನಂದರಿಗೆ ಶಿಕಾಗೋ ಅಡ್ರೆಸ್ ಇಂದ ಎಂಟ್ರೆನ್ಸ್ ಸಿಕ್ಕಿರ್ಲಿಲ್ಲ. ಯಾಕೆಂದ್ರೆ ಅವ್ರು ಇಲ್ಲಿಂದ ಕ್ರಿಡೆನ್ಷಿಯಲ್ ತಗೊಂಡು ಹೋಗಿರ್ಲಿಲ್ಲ. ಯಾವ್ದಾವುದೋ ಕಾರಣಗಳಿಂದ ಅವ್ರನ್ನ ರಿಜೆಕ್ಟ್ ಮಾಡ್ಬಿಟ್ಟು selection committee, Chicago selection committee, you have not brought any credential. As per rules, we can't accept you as a bona fide delegate at all. So they go by always formalities. Westerners, they're very much for formalities. They rejected Vivekananda. To do what? What to do? ಗೊತ್ತಿಲ್ಲದೆ ಬಾಸ್ಟನ್ ನಲ್ಲಿ ಒಬ್ಬರು ಲೇಡಿ ಪರಿಚಯ ಆಗಿದ್ರು. ಅವ್ರ ಮನೆಯಲ್ಲಿ ಆದ್ರೂ ಗೆಸ್ಟ್ ಆಗಿ ಉಳಿಯೋಣ, ದುಡ್ಡಿಲ್ಲ ಹೋಟೆಲ್ ನಲ್ಲಿ ಉಳ್ಕೊಳ್ಳೋಕೆ ಅಂತ ಹೋಗೋ ಕಾಲದಲ್ಲಿ ಬಾಸ್ಟನ್ ಪಕ್ಕದ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ವಿವೇಕಾನಂದ ಪರಿಚಯ ಆದ. ಇಬ್ರು ಮಾತಾಡೋದು ಕೂತ್ರೆ 15 ದಿನ ಆಗಿದೆ. ಜಾನ್ ಹೆನ್ರಿ ರೈಟ್ ವಿವೇಕಾನಂದ ಬಿಡೋದಕ್ಕೆ ತಯಾರಿಲ್ಲ. ಮಾತಾಡ್ತಾ ಕೊನೆಗೆ ಒಂದು ವಾಕ್ಯ ಹೇಳ್ತಾರೆ, ನಿಮ್ಮಂತಹ ವ್ಯಕ್ತಿ ನಮ್ಮ ದೇಶಕ್ಕೆ ಹಿಂದೆ ಬಂದಿದ್ರು ನನ್ಗೆ ಅನ್ಸಲ್ಲ ಸ್ವಾಮೀಜಿ. ಏನ್ ಅದ್ಭುತವಾದ ಚಿಂತನೆಗಳಿದೆ ನಿಮ್ದು. ನಿಮ್ಮ ಚಿಂತನೆಗಳು ಇಡೀ ಅಮೆರಿಕಕ್ಕೆ ಗೊತ್ತಾಗಬೇಕು. ಅಮೆರಿಕಾದಿಂದ ಇಂಡಿಯಾ ತಿಳ್ಕೊಳ್ಳೋದೊಂದು ವಿಚಾರಗಳಿದೆ.
ಇಲ್ಲ ಅಂತ ನಾ ಹೇಳೋದಿಲ್ಲ. ಅಮೆರಿಕದಿಂದ ಇಂಡಿಯಾ ಕಲ್ತ್ಕೊಳ್ಬೇಕಾದ ವಿಚಾರಗಳಿದೆ. ಅದಕ್ಕಿಂತಲೂ ಹೆಚ್ಚು ಅಮೆರಿಕ ಇಂಡಿಯಾದಿಂದ ಕಲ್ತ್ಕೊಳ್ಬೇಕಾದ ವಿಚಾರ ಇದೆ. 125 ವರ್ಷಗಳ ಹಿಂದೆ ಇದನ್ನು ಹೇಳಿದ್ದಾರೆ. ಇಡೀ ಅಮೆರಿಕಕ್ಕೆ ನಿಮ್ಮ ವಿಚಾರಗಳು ಗೊತ್ತಾಗ್ಬೇಕು ಸ್ವಾಮೀಜಿ, ಎಂತ ಅದ್ಭುತವಾದ ವಿಚಾರಗಳು. ಆದ್ರೆ ಆ ವಿಚಾರಗಳು ಇಂಡಿಯಾದಲ್ಲಿ 20,000 ವರ್ಷಗಳ ಹಿಂದೆಯೇ ಕಂಡು ಹಿಡಿಯಲ್ಪಟ್ಟವು. ಅವೇ ಉಪನಿಷತ್ಸ್, ಅವೇ ವೇದಾಂತ. ಮುಂದೆ ವಿವೇಕಾನಂದ ಹೇಳ್ತಾರೆ, ಐ ಹ್ಯಾವ್ ನೆವರ್ ಕೋಟೆಡ್ ಎನಿಥಿಂಗ್ ಬಟ್ ಉಪನಿಷತ್ಸ್. ಅಮೆರಿಕದ ಪ್ರೊಫೆಸರ್, ಹಾರ್ವರ್ಡ್ ಪ್ರೊಫೆಸರ್ ಹೇಳ್ತಾರೆ, ನಿಮ್ಮ ವಿಚಾರಗಳು ಇಡೀ ಅಮೆರಿಕಕ್ಕೆ ಗೊತ್ತಾಗಬೇಕು. ಅರ್ಥಾತ್ ಉಪನಿಷತ್ ವಿಚಾರಗಳು ಇಡೀ ಅಮೆರಿಕಕ್ಕೆ ಅರ್ಥವಾಗಬೇಕು. ನಮ್ಮ ಭಾರತೀಯರ ಮೆದುಳಿಗೆ ಇವೆಲ್ಲ ಹೊಳೆಯೋದು ಯಾವ ಕಾಲಕ್ಕೆ? 75 ವರ್ಷ ಆಯ್ತಲ್ಲ ಸ್ವಾತಂತ್ರ್ಯ ಬಂದು. ಉಪನಿಷತ್ ವಿಚಾರಗಳು ಭಾರತೀಯರಿಗೆ ಅರ್ಥ ಆಗ್ಬೇಕು ಅಂತ ಇವತ್ತಾದ್ರೂ ನಮ್ಮ ತಲೆಗೆ ಹೊಳೆದಿದೆಯಾ? ನಮ್ಮಲ್ಲಿ ಹೊಳೆಯಲ್ಲ ಅದು, ನಮಗದು ಹೊಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ಉಪನಿಷತ್ ವಿಚಾರಗಳನ್ನು ಅಮೆರಿಕನ್ನರು ಬಂದು ನಮ್ಗೆ ಹೇಳ್ಬೇಕು, ಆವಾಗ ನಾವು ಅದನ್ನು ಒಪ್ಕೊಳ್ತೀವಿ. ಅಷ್ಟು ಅದ್ಭುತವಾದ ಸ್ವಾತಂತ್ರ್ಯ ಬಂದಿದೆ ನಮಗೆ. ಗುಲಾಮಗಿರಿ, ಗುಲಾಮ ರೀತಿ ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದೀವಿ ನಾವು. ಅದ್ಭುತವಾದ ಸ್ವಾತಂತ್ರ್ಯ ನಮ್ಗೆ ಬಂದಿದೆ. ಪ್ರೊಫೆಸರ್ ಹೆನ್ರಿ ರೈಟ್ ಹೇಳ್ತಾರೆ, ಇಡೀ ಅಮೆರಿಕಕ್ಕೆ ನಿಮ್ಮ ವಿಚಾರಗಳು ಗೊತ್ತಾಗಬೇಕು. ಅದಕ್ಕಿರ್ತಕ್ಕಂಥ ಸುಲಭ ಉಪಾಯ, ನೀವು ಪಾರ್ಲಿಮೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸ್ವಾಮೀಜಿ ಹೇಳಿದ್ರು, ಪಾರ್ಲಿಮೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ನಾನು ಬಂದೆ, ಕ್ರೆಡೆನ್ಷಿಯಲ್ ಇಲ್ಲ ಅಂತ ನನ್ನ ಕ್ಯಾಂಡಿಡೇಟ್ಸ್ ರಿಜೆಕ್ಟ್ ಆಗಿದೆ. ಪ್ರೊಫೆಸರ್ ಹೇಳ್ತಾರೆ, ಅಯ್ಯೋ ಹಾಗಂದ್ರ ನಾನೇ ಒಂದು ಕ್ರೆಡೆನ್ಷಿಯಲ್ ಕೊಡ್ತೀನಿ, ಡೋಂಟ್ ವರಿ. ಒಂದು ಪತ್ರ ಬರೀತಾರೆ ಚೇರ್ಮನ್ ಆಫ್ ಸೆಲೆಕ್ಷನ್ ಕಮಿಟಿಗೆ. ಅದರಲ್ಲಿ ಒಂದು ವಾಕ್ಯ ಬರೀತಾರೆ, ಏನು ಗೊತ್ತಾ? ಹಿಯರ್ ಈಸ್ ಎ ಮಾಂಗ್ ಫ್ರಮ್ ಇಂಡಿಯಾ who is more learned than all our American learned professors put together. ಇದು ಹೀಗಂತಾರೆ ಇವರು. ಆ ಡೆಟ್ರಾಯ್ಟ್ ನ ಗವರ್ನರ್ ಹೆಂಡತಿ ಹಾಗಂತಾರೆ. ಎಲ್ಲಾ ವೀಲರ್ ವಿಲ್ಕಾಕ್ಸ್, ಅಮೆರಿಕನ್ ಕವಿಯಿತ್ರಿ, ಅಮೆರಿಕನ್ ದೊಡ್ಡ ಕವಿಯಿತ್ರಿ, ಒಂದು ಉಪನ್ಯಾಸ ಮ್ಯಾಡಿಸನ್ ಸ್ಕ್ವೇರ್, ನ್ಯೂಯಾರ್ಕಿನ ಮ್ಯಾಡಿಸನ್ ಸ್ಕ್ವೇರ್ ನಲ್ಲಿ ಒಂದು ಉಪನ್ಯಾಸ ಕೇಳಿ 2 ವರ್ಷದಿಂದ ಅವ್ರ ಗಂಡ ಡಿಪ್ರೆಷನ್ ನಲ್ಲಿ ಇದ್ದವರು ವಿವೇಕಾನಂದ 4 ಉಪನ್ಯಾಸಗಳು ಕೇಳಿ ಒಂದು ಸ್ಟೇಜ್ ಬಂದ್ರಂತೆ. ಹೇಳ್ತಾರಂತೆ, there is nothing to worry about, we can live very happily. ನನ್ನ ಗಂಡ ಅವನ ಬಾಯದಲ್ಲಿ there is nothing to worry about, we can live happily ಅನ್ನೋ ಪದ ಕಳೆದ ಹಲವಾರು ತಿಂಗಳುಗಳಿಂದ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾವ ಫಿಲಾಸಫಿ, ಯಾವ ಚಿಂತನೆ ಒಬ್ಬ ಮನುಷ್ಯನಿಗೆ ಇಂತಹ ಪರಿವರ್ತನೆ ತರುತ್ತೆ ಅಂದ್ರೆ ಅಂತಹ ಫಿಲಾಸಫಿಯ ಪ್ರವಾಹವೇ ಹರಿದು ಬರಲಿ ನನ್ನ ದೇಶಕ್ಕೆ. ಹೇಳಿದವರು ಯಾರು? ಎಲ್ಲ ವೀಲರ್ ವಿಲ್ಕಾಕ್ಸ್. ಸ್ವಾಮೀಜಿ ಚಿಂತನೆಗಳನ್ನು ಕೇಳಿ ನ್ಯೂಸ್ ಪೇಪರ್ಗಳು ಬರೆಯುತ್ತವೆ. ನಿಮಗೆ ಒಂದು 400-500 ಪುಟಗಳ ಪುಸ್ತಕ ಬರೆಯಬಹುದು. ನ್ಯೂಸ್ ಪೇಪರ್ಗಳು ವಿವೇಕಾನಂದರ ಮೇಲೆ ಏನೇನು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಇರ್ಲಿ. ಮುಂದೆ ಇಂಗ್ಲೆಂಡ್ಗೆ ವಿವೇಕಾನಂದರು ಹೋದಾಗ ಅಲ್ಲಿಯ ಚಿಂತನೆಗಳನ್ನ ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿಲಿಯಂ ಜೇಮ್ಸ್ ಅಲ್ಲಿ ಲಂಡನ್ ಸ್ಪೀಚಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರು. ನೆನಪಿಟ್ಕೊಳ್ಳಿ, ಸಿಗ್ಮಂಡ್ ಫ್ರಾಯ್ಡ್ ಅಂದ್ಬಿಟ್ರೆ, ಕಾರ್ಲ್ ಯೂಂಗ್ ಅಂದ್ಬಿಟ್ರೆ, ಇವತ್ತು ನಮ್ಮ ಕಣ್ಮುಂದೆ ಕಾಣುವಂತ ಇಡೀ ಪಾಶ್ಚಿಮಾತ್ಯ ಜಗತ್ತಿನ ಮಹಾನ್ ಸೈಕಾಲಜಿಸ್ಟ್ಗಳು ಇಬ್ರು. ಒಬ್ಬರು ವಿಲಿಯಂ ಜೇಮ್ಸ್, ಇನ್ನೊಂದು ಅಲೆಕ್ಸಿಸ್ ಕೆರಲ್. ವಿಲಿಯಂ ಜೇಮ್ಸ್ ಮುಂದೆ ಬಾಸ್ಟನ್ ನಲ್ಲಿ ಸ್ವಾಮಿ ವಿವೇಕಾನಂದರನ್ನು ಮೀಟ್ ಮಾಡಿ ಅವ್ರ ಮನೆಗೆ ಊಟಕ್ಕೆ ಕರೀತಾರೆ. ಆ ಮೀಟಿಂಗ್ ನಡೆದಿದ್ದು ಒಬ್ರು ಓಲೆ ಬುಲ್, ಸಾರಾ ಓಲೆ ಬುಲ್ ಅನ್ನುವಂಥವ್ರ ಮನೆಯಲ್ಲಿ. ಸಾರಾ ಓಲೆ ಬುಲ್ ಅಮೆರಿಕದ ಸುಪ್ರಸಿದ್ಧ ವಯಲಿನ್ ವಾದಕ ಮಿಸ್ಟರ್ ಬುಲ್ ನ ಹೆಂಡತಿ. ಮಿಸ್ಟರ್ ಬುಲ್ ತೀರ್ಕೊಂಡಿರ್ತಾನೆ, ಆದ್ರೆ ಇವರೆಲ್ಲರೂ ಕೂಡ ಒಂಥರ ಫ್ರೆಂಡ್ಸ್ ಸರ್ಕಲ್, ಹೈ ಲೆವೆಲ್ ಸೊಸೈಟಿ ಫ್ರೆಂಡ್ಸ್. ಆವಾಗ ಸಾರಾ ಓಲೆ ಬುಲ್ ಹೇಳಿದ್ರು, ವಿಲಿಯಂ ಜೇಮ್ಸ್ ಬಂದು ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂತಂದ್ರೆ ಸ್ವಾಮೀಜಿ ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡ್ಬೇಕು ನಿಮ್ಮ ಬಗ್ಗೆ. ಆವಾಗ ವಿವೇಕಾನಂದರು ವಿಲಿಯಂ ಜೇಮ್ಸ್ ಒಂದು ಚೀಟಿ ಕೊಟ್ಟಿರ್ತಾರೆ ವಿವೇಕಾನಂದರಿಗೆ. ಆ ಚೀಟಿಯನ್ನು ಸಾರಾ ಓಲೆಬಲ್ ಕಡೆಗೆ ಸರಿಸ್ತಾರೆ. ಹೀಗೆ ಆ ಚೀಟಿ ನೋಡ್ತಾಳೆ ಸಾರಾ ಓಲೆಬಲ್. ಅದ್ರಲ್ಲಿ ಬರೆದಿರುತ್ತೆ, ನನ್ನ ಪರಮ ಪೂಜ್ಯ ಗುರುವಿಗೆ ನಾಳೆ ದಯವಿಟ್ಟು ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ನನ್ನ ಪರಮ ಪೂಜ್ಯ ಗುರುವಿಗೆ, ವಿಲಿಯಂ ಜೇಮ್ಸ್ ಮಗನ ವಯಸ್ಸಾಗಿಲ್ಲ ಸ್ವಾಮಿ ವಿವೇಕಾನಂದರಿಗೆ. ನನ್ನ ಪರಮ ಪೂಜ್ಯ ಗುರುವಿಗೆ ವಿಲಿಯಂ ಜೇಮ್ಸ್, ಜೋಶಯ ರಾಯ್ಸ್, ಜೂಲಿಯಾ ವಾರ್ಡ್ ಹೋವೆ, ಪ್ರೊಫೆಸರ್ ಹಿಗ್ಗಿನ್ಸ್. ಒಬ್ಬರ ಇಬ್ಬರ ನಿಮ್ಗೆಲ್ಲ ಹೇಳಬೇಕು ಅಂತಂದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ಹಿಡಿದು ಬಾಸ್ಟನ್ ವರೆಗೆ, ಲಾಸ್ ಏಂಜಲೀಸ್ ಹಿಡಿದು ನ್ಯೂಯಾರ್ಕ್ ವರೆಗೆ ಇಡೀ ಅಮೆರಿಕ ಸ್ವಾಮಿ ವಿವೇಕಾನಂದ ವಿಷಯದಲ್ಲಿ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅಂತ ಕುವೆಂಪು ಅವರು ಒಂದು ಪದ್ಯ ಬರೆದಿದ್ದಾರೆ. ಇಲಿಗಳು ಹೇಗೆ ಕಿಂದರ ಜೋಗಿ ಹಿಂದೆ ಹೋದವು, ಆ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ಮೋಡಿ ಅವರ ಮೇಲೆ ಕೆಲಸ ಮಾಡಿದ್ರು. ಈಗ ಇದೆಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಾರಾಂಶವೇನು ಅನ್ನೋ ಹಾಗೆ ಆ ಚರ್ಚ್ ಪಾದ್ರಿಯ ಮುಂದೆ ಅವರ ಶಿಷ್ಯರೆಲ್ಲ ಹೇಳಿದ್ರು, ಸರ್, ಫಾದರ್, ವಿವೇಕಾನಂದ ಅಂತ ಇಂಡಿಯಾದಿಂದ ಬಂದಿದ್ರು, ಅದು ಏನು ಚಿಂತನೆ, ಅದು ಏನು ವ್ಯಕ್ತಿತ್ವ, ಹೀಗೆಲ್ಲ ಹೇಳಿದಾಗ ಪಾಪ ಆತ ಏನ್ ಮಾಡ್ತಾನೆ,
ಆತ ಹೇಳ್ತಾನೆ, ನೋಡಿ ಸ್ವಾಮೀಜಿ ವ್ಯಕ್ತಿತ್ವ ಹಾಗಿದೆ ಹೀಗಿದೆ ಅಂತ ನೀವು ಹೇಳ್ತಿರಲ್ಲ, ಆದ್ರೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥದ್ದು ಏನು ಗೊತ್ತಾ, ಅವರು ಇಂಡಿಯನ್ ಆದ್ರೂ ಈ ಮಟ್ಟಕ್ಕೆ ಏರಿರೋದಕ್ಕೆ ಕಾರಣ ಏನು ಗೊತ್ತಾ, ಹಿ ಇಸ್ ಅ ಪ್ರಾಡಕ್ಟ್ ಆಫ್ ಅವರ್ ಹಾರ್ವರ್ಡ್ ಯೂನಿವರ್ಸಿಟಿ. ಅವರು ಓದಿರೋದು ನಮ್ಮ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ. ನೋಡಿ ಹೇಗಿರುತ್ತೆ. ಒಟ್ನಲ್ಲಿ ಭಾರತೀಯನೊಬ್ಬನು ಇಂತಹ ಗತ್ತು, ಇಂತಹ ಒಂದು ಶ್ರೇಷ್ಠತೆ, ಇಂತಹ ನೂರಾರು ಜನರ ಭಕ್ತಿ ಗೌರವಗಳನ್ನ ತನ್ನ ಕಡೆಗೆ ಎಳೆದುಕೊಳ್ಳುವಂತ ಅಯಸ್ಕಾಂತಿ ವ್ಯಕ್ತಿತ್ವ ಭಾರತೀಯನಿಗೆ ಬರಲಾರದು. ಅದು ಹೇಗೆ ಬರೋಕ್ ಸಾಧ್ಯ? ದಿಸ್ ಇಸ್ ಟಿಪಿಕಲ್ ವೆಸ್ಟರ್ನ್ ಫೋಬಿಯಾ. ಈ ಪಾಶ್ಚಿಮಾತ್ಯರಿದಾರಲ್ಲ, ಅವರಿಗೆ ರಿಮೆಂಬರ್ 90% of the sciences have taken their birth in India. Greeks have never developed any science. ಅಲ್ಲೊಬ್ಬ ಇಲ್ಲೊಬ್ಬ ಯೂಕ್ಲಿಡ್, ಅಲ್ಲೊಬ್ಬ ಇಲ್ಲೊಬ್ಬ ಆರ್ಕಿಮಿಡೀಸ್ ಸಿಗಬೇಕೆ ಹೊರತು. ರಿಮೆಂಬರ್, 99% of them find their origin already in the Vedas. Agastya was a test tube baby. Agastya Kumbha Sambhava. Pythagoras theorem ಅಂತ ಇವತ್ತು ನೀವು ಕೂಗಾಡ್ತೀವಿ. That was there, that has been there in India, and Pythagoras learned it from India. ಇದೆಲ್ಲ ಇದ್ರೂ ಪಾಶ್ಚಿಮಾತ್ಯರು ಈ ಫೋಬಿಯಾದಲ್ಲಿ ಸಿಕ್ಕಾಕೊಂಡಿದ್ದವರು. ಯಾವಾಗ ವಿವೇಕಾನಂದರ ಈ ವ್ಯಕ್ತಿತ್ವ ಜಗಜ್ಜಾಹೀರಾಯಿತು, ಆವಾಗ ಅವರು ಯೋಚನೆ ಮಾಡುವ ಧಾಟಿನೇ ಬೇರೆ ಆಯಿತು. ನಾನು ಆರ್ಟಿಕಲ್ ನಲ್ಲಿ ಬರೆದಿದ್ದೇನೆ, ವಿವೇಕಾನಂದರು ಮೆಡ್ರಾಸಿಗೆ ಬಂದಿದ್ದಾರೆ ಅಮೆರಿಕದಿಂದ ವಾಪಸ್ಸು. ಇಂತಹ ಶ್ರೇಷ್ಠ ವ್ಯಕ್ತಿಯನ್ನ ನಮ್ಮ ದೇಶಕ್ಕೆ ಕಳಿಸಿ ನಮ್ಗೆ ದೊಡ್ಡ ಉಪಕಾರ ಮಾಡಿದ್ರಿ ಅಂತ ಅಮೆರಿಕದ ಲೀಡಿಂಗ್ ಪರ್ಸನಾಲಿಟೀಸ್, ಒಂದು 15 ಜನ ಲೀಡಿಂಗ್ ಪರ್ಸನಾಲಿಟೀಸ್ ಲೆಟರ್ ಬರೀತಾರೆ. ಇಂಡಿಯನ್ಸ್ ಲೆಟರ್ ಬರೀತಾರೆ. ಅದರ ಒಕ್ಕಣಿಕೆ ಅಡ್ರೆಸ್ ಮಾಡಬೇಕಾದ್ರೆ ಮಹಾನ್ ಆರ್ಯ ಕುಟುಂಬದ ನಮ್ಮ ಭಾರತೀಯ ಸೋದರ ಸೋದರಿಯರಿಗೆ, ಟು ಅವರ್ ಓನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದಟ್ ಗ್ರೇಟ್ ಆರ್ಯನ್ ಫ್ಯಾಮಿಲಿ. ನಮ್ಮದೇ ಆದ ಆರ್ಯ ಕುಟುಂಬ, ನಾವು ಆರ್ಯರೇ, ನೀವು ಆರ್ಯರೇ, ನಾವೆಲ್ಲ ಒಂದೇ ಕುಟುಂಬದವರೇ ಭಾರತೀಯರೇ. ಯಾವ ಭಾರತೀಯರನ್ನ ಹಾವಾಡಿಗರ ದೇಶ, ಅರೆ ನಾಗರಿಕರ ದೇಶ, ಅರೆ ಬೆತ್ತಲೆ ಓಡಾಡುವ ದೇಶ, ಹೆಣ್ಮಕ್ಕಳನ್ನ ಮೊಸಳೆ ಬಾಯಿಗೆ ಬಿಸಾಕ್ತಾರೆ ಮತ್ತು ಹೆಂಡತಿಯನ್ನ ಮರಕ್ಕೆ ಕಟ್ಟಿ ಸುಡ್ತಾರೆ, ಹೀಗೆಲ್ಲ ಟೆಕ್ಸ್ಟ್ ಪುಸ್ತಕಗಳನ್ನ ತುಂಬಿಸಿಟ್ಟಿದ್ರಲ್ಲ ಈ ಅಮೆರಿಕ. 3 ವರ್ಷ 3 ತಿಂಗಳಲ್ಲಿ ಇಂಡಿಯಾ ಬಗ್ಗೆ ಇಟ್ಕೊಂಡ ಗೌರವ ಯಾವ ರೀತಿ ಚೇಂಜ್ ಆಯ್ತು ಅಂದ್ರೆ, ಭಾರತೀಯರು ನಮ್ಮ ಸೋದರ ಸೋದರಿಯರು, ನಾವು ಇಂಡಿಯನ್ಸ್ಗೆ ಸೋದರ ಸೋದರಿಯರು. ಇಂಡಿಯನ್ಸ್ ಎಷ್ಟು ಗ್ರೇಟೋ ಅಷ್ಟು ಗ್ರೇಟ್ ನಾವು ಅಮೆರಿಕನ್ಸ್ ಇದ್ದೇವೆ. ನಾವೆಷ್ಟು ಗ್ರೇಟೋ ಅಷ್ಟು ಗ್ರೇಟ್ ಇಂಡಿಯನ್ಸ್ ಅಲ್ಲ. ಇಂಡಿಯನ್ಸ್ ಎಷ್ಟು ಗ್ರೇಟ್ ಇದಾರೋ ಅಷ್ಟು ಗ್ರೇಟ್ ನಾವು ಇದ್ದೇವೆ. ಇದರ ಮಾಡಿಫೈಡ್ ವರ್ಷನ್ಸ್ ಮುಂದೆ 100 ವರ್ಷಗಳ ಕಾಲ ಅಮೆರಿಕದ ಬೇರೆ ಬೇರೆ ಬಾಯಿಗಳಿಂದ ಬಂತು. ಅವರೆಲ್ಲ ಇಂಡಿಯನ್ ಫಿಲಾಸಫಿ ಓದೋದಕ್ಕೆ ಶುರು ಮಾಡಿದ್ರು. ಬೆಂಜಮಿನ್ ಫ್ರಾಂಕ್ಲಿನ್ ಪೂರ್ತಿಯಾಗಿ ಇಂಡಿಯನ್ ಫಿಲಾಸಫಿ ಓದೋದಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲ, ಹಲವಾರು ಜನ ಓದೋದಕ್ಕೆ ಪ್ರಾರಂಭ ಮಾಡಿದ್ರು. ಟಿ.ಎಸ್. ಇಲಿಯಟ್, ದಿ ವೇಸ್ಟ್ ಲ್ಯಾಂಡ್ ಅನ್ನುವಂತ ತಮ್ಮ ಇಂಗ್ಲಿಷ್ ಪುಸ್ತಕಕ್ಕೆ ಯಾರಿಗೆ ನೋಬೆಲ್ ಪ್ರೈಸ್ ಬಂದಿದೆಯೋ, ಟಿ.ಎಸ್. ಇಲಿಯಟ್ ಇಂಡಿಯನ್ ಫಿಲಾಸಫಿ ಓದೋದಕ್ಕೆ ಪ್ರಾರಂಭ ಮಾಡಿ ಕೊನೆಗೆ ಗ್ರೀಕ್ ಫಿಲಾಸಫರ್ಸ್ ನ ಇಂಡಿಯನ್ ಫಿಲಾಸಫರ್ಸ್ ನ ಕಂಪೇರ್ ಮಾಡಿದ್ರು. ಏನ್ ಹೇಳ್ತಾರೆ ಗೊತ್ತಾ ಅವರು? ಬಿಫೋರ್ ದಿ ಸಟಲ್ಟೀಸ್ ಆಫ್ ಇಂಡಿಯನ್ ಫಿಲಾಸಫರ್ಸ್, most of our great European thinkers look like schoolboys. Before the subtleties of Indian philosophers, most of our great European thinkers look like schoolboys. Professor Frederick Max Muller ಏನು ಹೇಳ್ತಾರೆ ಗೊತ್ತಾ? It is surely astounding that such a philosophy as Vedanta should have been slowly elaborated by the philosophers of India thousands of years ago. None of our philosophers, not excluding Plato, Herbert Spencer, Kant, Hegel, have ventured to erect such a great work. Stone follows after stone in regular succession. And the philosophy that they have developed, it looks like the swaying Gothic cathedral. Amazing it is. None of our philosophers can ever think of building up such philosophies. ಹಾಗೇನೆ ಜರ್ಮನ್ ಫಿಲಾಸಫರ್ ಗೋಥೆ ಏನ್ ಹೇಳ್ತಾರೆ? ಶಾಕುಂತಲಂ is heaven and earth combined. ಜರ್ಮನ್ ರೊಮ್ಯಾಂಟಿಸ್ ಶೆಲೆಗೆಲ್ ಬ್ರದರ್ಸ್, ಆಗಸ್ಟ್ ಶೆಲೆಗೆಲ್, ಫ್ರೆಡ್ರಿಕ್ ಶೆಲೆಗೆಲ್, ಇವರೆಲ್ಲ ಏನ್ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೀರಿ? Before that sparkling light of Vedanta, the loftiest philosophy of Europeans appears like a feeble spark. Before that sparkling light of Vedanta,
The loftiest of European philosophies appears like a spark. Appears like a spark. Innೊಂದು ದೂರ ಹಾಗೆ ಹೇಳ್ತಾ ಬಂದ್ರೆ quantum physics, when it appeared so much enigmatic, the solution came from India. If at all you have studied Fritjof Capra's Tao of Physics, you will understand all these things. ವಿವೇಕಾನಂದರು ಇದಕ್ಕೆಲ್ಲ ನಾಂದಿ ಹಾಡಿದ್ರು. ಇಂಡಿಯಾ ಬಗ್ಗೆ ವೆಸ್ಟ್ ಗಿದ್ದ ಪರ್ಸ್ಪೆಕ್ಟಿವ್ ಚೇಂಜ್ ಆಯಿತು. ಲಿಯೋ ಟಾಲ್ಸ್ಟಾಯ್ ಮತ್ತು ರೊಮೆ ರೋಲಾ ಇಬ್ರು ನೋಬೆಲ್ ಲಾರೆಟ್ಸ್. ರಿಮೆಂಬರ್ ದಿ ಲೀಡಿಂಗ್ ಥಿಂಕರ್ಸ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್ ಡ್ಯೂರಿಂಗ್ ದೋಸ್ ಟೈಮ್ಸ್. ಲಿಯೋ ಟಾಲ್ಸ್ಟಾಯ್, ರೊಮೆ ರೋಲಾ ಇಬ್ರು ನೋಬೆಲ್ ಪ್ರಶಸ್ತಿ ವಿಜೇತರು. ಅವರಿಬ್ಬರ ಪತ್ರಗಳನ್ನು ನೋಡಿ ಟಾಲ್ಸ್ಟಾಯ್ ಹೇಳ್ತಾರೆ, ಇಂಡಿಯಾ ಡಿಸರ್ವ್ಸ್ ಫ್ರೀಡಮ್. ವಿಲ್ ಡ್ಯೂರೆಂಟ್ ಅಂತೂ ಇಂಡಿಯಾದ ಬಗ್ಗೆ he acted like an advocate in the international court. A case for India ಅಂತ ಪುಸ್ತಕನೇ ಬರೋದು. ಬ್ರಿಟಿಷರ್ಸ್ ನ ಹಿಗ್ಗಾಮುಗ್ಗ ಥಳಿಸಿದ್ರು. ಅದು ಬಾಯಿಗೆ ಬಂದಂತ ತಗೊಂಡು, ನಿಮ್ಗೆ ನಾಚಿಕೆ ಆಗಲ್ವ ಬ್ರಿಟಿಷರ್ಸ್? ಸಚ್ ಎ ಸಿವಿಲೈಸ್ಡ್ ಕಂಟ್ರಿ ಆಸ್ ಇಂಡಿಯಾ, ವಾಟ್ ಮಿಸ್ಚೀಫ್ ಯು ಆರ್ ಡೂಯಿಂಗ್, ವಾಟ್ ನಾನ್ ಸೆನ್ಸ್ ಯು ಆರ್ ಡೂಯಿಂಗ್ ದೇರ್, ಅದು ತರಾಟಕ್ಕೆ ತಗೊಂಡು ಇಂಟರ್ನ್ಯಾಷನಲ್ ಪ್ರೆಷರ್ ಸಿಕ್ಕಾಪಟ್ಟೆ ಮೌಂಟ್ ಅಪ್ ಆಯ್ತು. ಇದನ್ನೆಲ್ಲ ನೋಡಿ ಅರವಿಂದರ್ ಹೇಳ್ತಾರೆ, ವಿವೇಕಾನಂದಾಸ್ ವಿಸಿಟ್ ಟು ಶಿಕಾಗೋ and the successive work that was carried out by his torch bearers has done more for India than 100 roundtable conferences could do. Vivekananda's visit to Chicago and the work that was carried out by his torch bearers has done more for India than 100 roundtable conferences could ever do. This was said by Aravindo Ghosh. Chakravarti Rajgopalachari ಅವರು ಹೇಳ್ತಾರೆ, Vivekananda saved Hinduism and saved India. But for him, we would not have got our independence and we would have lost our religion. ಇನ್ನೊಬ್ಬ ವೆಸ್ಟರ್ನರ್ ಇಂಡಿಯಾಗೆ ವಾರನ್ ಮಾಡ್ತಾನೆ. ವೆಸ್ಟರ್ನರ್ಸ್ ಇದೆಲ್ಲ ಅರ್ಥ ಆಗೋದೇ ವೆಸ್ಟರ್ನರ್ಸ್. ಇಂಡಿಯಾಗೆ ವಾರನ್ ಮಾಡ್ತಾನೆ, ಇಂಡಿಯಾ, ಯು ಕಾಂಟ್ ನೆಗ್ಲೆಕ್ಟ್ ಹಿಮ್. ಯು ಕ್ಯಾನ್ ಡೂ ಸೋ ಓನ್ಲಿ ಅಟ್ ಇಟ್ಸ್ ಯುವರ್ ಪೆರಿಲ್, ಓನ್ಲಿ ಅಟ್ ಯುವರ್ ಪೆರಿಲ್. ಯು ಕಾಂಟ್ ನೆಗ್ಲೆಕ್ಟ್ ಹಿಮ್. ಯು ಕ್ಯಾನ್ ಡೂ ಸೋ ಓನ್ಲಿ ಅಟ್ ಯುವರ್ ಪೆರಿಲ್. ನೆಗ್ಲೆಕ್ಟ್ ಮಾಡಬೇಡ, ಹಾಳಾಗಿ ಹೋಗ್ತೀಯ ನೀನು ಸ್ವಾಮೀಜಿ ನೆಗ್ಲೆಕ್ಟ್ ಮಾಡಿ. ಅನ್ಫಾರ್ಚುನೇಟ್ಲಿ, ಐ ಡೋಂಟ್ ಸೇ ವಿ ಹ್ಯಾವ್ ನೆಗ್ಲೆಕ್ಟೆಡ್ ವಿವೇಕಾನಂದ, ಬಟ್ ವಿ ಹ್ಯಾವ್ ನಾಟ್ ಪೇಯ್ಡ್ ಆಸ್ ಮಚ್ ಅಟೆನ್ಷನ್ ಆಸ್ ವಿ ಶುಡ್ ಹ್ಯಾವ್ ಪೇಯ್ಡ್. ಇವತ್ತು ಯಾವ ಕಾರಣಗಳು ಪರಮಾತ್ಮನೇ ಬಲ್ಲ. ವಿವೇಕಾನಂದರ ಬಗ್ಗೆ ಕಾಲೇಜುಗಳಲ್ಲಿ, ಹೈಸ್ಕೂಲ್ಗಳು, ಸಿ ವಾಟ್ ಈಸ್ ದಿ ಫಿಲಾಸಫಿ ವಿವೇಕಾನಂದ ಪುಟ್ಸ್ ಫೋರ್ತ್. ಇಡೀ ಪಾಶ್ಚಿಮಾತ್ಯ ಪ್ರಪಂಚದಲ್ಲಿ ಉಪನಿಷತ್ತುಗಳು ಮೊದಲೇ ಇದ್ದುವು, ವೇದಗಳು ಇದ್ದುವು. ಆದ್ರೆ ಇಂಡಿಯಾ ಬಗ್ಗೆ ಪಾಶ್ಚಿಮಾತ್ಯ ಪ್ರಪಂಚ ತಿಳ್ಕೊಂಡಿದ್ದೇನು? ಏನ್ ತಿಳ್ಕೊಳ್ಬಾರ್ದು? ಒಬ್ಬ ಸಾಮಾನ್ಯ, ಇಂಡಿಯಾ ಇಸ್ ಅ ಕಂಟ್ರಿ ದಟ್ ಈಸ್ ಲೋತ್ಸಮ್. ಒನ್ ಶುಡ್ ಅಬೋರ್ ಇಂಡಿಯಾ. ಇಟ್ಸ್ ಅ ಲೋತ್ಸಮ್ ಕಂಟ್ರಿ. ಆದ್ರೆ 3.5 ವರ್ಷದಲ್ಲಿ ಸ್ವಾಮಿ ವಿವೇಕಾನಂದರ ಅಲ್ಲಿ ಸಾನ್ನಿಧ್ಯದಿಂದಾಗಿ 3.5 ವರ್ಷದಲ್ಲಿ ಟರ್ನ್ ಆಗಿದ್ದೇನು? ಟು ಅವರ್ ಓನ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ದಿ ಗ್ರೇಟ್ ಆರ್ಯನ್ ಫ್ಯಾಮಿಲಿ. ನಾವು ನೀವು ಒಂದೇ ಫ್ಯಾಮಿಲಿ. ಯಾವಾಗಲೂ ನೆನಪಿಟ್ಕೊಳ್ಬೇಕು. ಯಾವಾಗ ವೆಸ್ಟ್ ಇಂಡಿಯಾ ಕಡೆ ತನ್ನ ಅಟೆನ್ಷನ್, ತನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೊಳ್ತು, ದಟ್ ವಾಸ್ ದ ರೀಬರ್ತ್ ಫಾರ್ ಇಂಡಿಯಾ. ಯಾಕೆಂದ್ರೆ ಇಲ್ಲಿ ಇಂಡಿಯಾದ ಜನರಿಗೆ ಅನಿಸ್ತು, ಓಹೋ, ನಾವು ನಿರುಪಯೋಗಿಗಳು, ಪಾಶ್ಚಿಮಾತ್ಯರು ನಮ್ಮನ್ನು ಆಳುವುದಕ್ಕೆ ಹುಟ್ಟಿದವರು, ನಾವು ಎಂದೂ ನಮ್ಮನ್ನು ಆಳುವುದಕ್ಕೆ ಎಂದೂ ಯೋಗ್ಯತೆ ಇಲ್ಲದೆ ಇರುವವರು. ಇಂಡಿಯನ್ಸ್ ಒಪ್ಕೊಂಡ್ಬಿಟ್ಟಿರಲಿಲ್ಲ. ಬ್ರಹ್ಮ ಸಮಾಜ ಅದನ್ನೇ ಹೇಳ್ತು, ಆರ್ಯ ಸಮಾಜ ಹೇಳಲಿಲ್ಲ. ಬ್ರಹ್ಮ ಸಮಾಜ ಇದನ್ನೇ ಹೇಳ್ತು, ಬ್ರಿಟಿಷರ್ಸ್ ಅದನ್ನೇ ಹೇಳಿದ್ರು, ಅವ್ರಿಗಿಂತ ಹಿಂದೆ ಇದ್ದಂತ ಮುಸಲ್ಮಾನರು ಅದನ್ನೇ ಹೇಳಿದ್ರು. 100 ಜನ 1000 ರೀತಿಯಲ್ಲಿ ಹೇಳ್ತಾರೆ, ಒಪ್ಕೊಂಡ್ಬಿಡ್ತೀವಿ. ಯಾವಾಗ ವಿವೇಕಾನಂದರು ಪಶ್ಚಿಮದಲ್ಲಿ ಗೆದ್ರು, ಅವಾಗ ಇಡೀ ಇಂಡಿಯಾ ಯೋಚನೆ ಮಾಡ್ತು, we are not only equal to Western countries, we are the teachers of the West. We are the teachers of the West. Politically, we may not be as much strong as they are. We may not fight a war to the point of winning it, but we have enough to offer to West. West has a lot to seek from us, to take from us. ಇದನ್ನು ಸ್ವಯಂ ವಿವೇಕಾನಂದರೆ ನಮ್ಮ ಮೆಡ್ರಾಸ್ನ ಟಾಕ್ ನಲ್ಲಿ ಹೇಳಿದ್ರು, ದಿ ಹೋಲ್ ವರ್ಲ್ಡ್ is in need of light and India alone has that light. The whole world is in need of light and India alone has that light. Unfortunately, ಈ ಮಾತುಗಳೆಲ್ಲ ನಮ್ಮ ಯುವಕರಿಗೆ ಬಿದ್ದಿಲ್ಲ, ನಮ್ಮ ಎಜುಕೇಟೆಡ್ ಸೆಕ್ಷನ್ಸ್ಗೆ ಬಿದ್ದಿಲ್ಲ. Even today, we are under the impression we need to beg from West everything that we want. If West does not take any mercy on us, we are doomed. We have no existence. This is the suicidal line on which most of the Indians are living. Most of the Indians are existing. No, never.
There are certain areas India has to learn from the West. There are more areas the West has to learn from India. There are more areas the whole West has to learn, has to sit at the feet of India and learn. Otherwise, West has no other way. West has no other way. I swear, I can prove it from any platform. ಆದ್ದರಿಂದ ಪ್ರೀತಿಯ ಬಂಧುಗಳೇ, ನೆನಪಿಟ್ಕೊಳ್ಳಿ, we are not a mean country. Abdul Kalam ಅವರು ಹೇಳ್ತಾ ಇದ್ರು, no country in this world has so many causes for its citizens to be proud of their nation than Indians. ಭಾರತೀಯನಿಗೆ ತನ್ನ ದೇಶದ ಬಗ್ಗೆ ಹೆಮ್ಮೆ ಬರುವಷ್ಟು ಇನ್ ಯಾವ ದೇಶದ ವ್ಯಕ್ತಿಗೂ ಅವನ ದೇಶದ ಹೆಮ್ಮೆ ಬರಲಾರದು. ಯಾಕೆಂದ್ರೆ ಬಿಫೋರ್ ದಿ ಅಚೀವ್ಮೆಂಟ್ಸ್ ಆಫ್ ಇಂಡಿಯಾ, ದಿ ಅಚೀವ್ಮೆಂಟ್ಸ್ ಆಫ್ ಅದರ್ ಕಂಟ್ರೀಸ್ ಆಲ್ ಫೇಲ್ಡ್ ಇನ್ ಟು ಇನ್ಸಿಗ್ನಿಫಿಕೆನ್ಸ್. ನಮ್ಮ ಸಾಧನೆಗಳ ಮುಂದೆ ಲಾರ್ಡ್ ಕರ್ಜನ್ ಹೇಳ್ತಾನೆ, when England was living on the branches of trees, empires existed in India. When Europeans were living in oblivion, India had reached the final point, the pinnacle of its civilization. Lord Curzon ಇದನ್ನು ಹೇಳ್ತಾನೆ. ಮತ್ತೆ ಯಾರು ಹೇಳ್ಬೇಕು? ಸೈಂಟಿಸ್ಟ್ಗಳು ಹೇಳಿ ಆಯ್ತು, ಫಿಲಾಸಫರ್ಸ್ ಹೇಳಿ ಆಯ್ತು, ಹಾರ್ವರ್ಡ್ ಪ್ರೊಫೆಸರ್ಸ್ ಹೇಳಿ ಆಯ್ತು, ಗವರ್ನರ್ ಹೆಂಡತಿ ಹೇಳಿ ಆಯ್ತು, ಕರ್ಜನ್ ಹೇಳಿ ಆಯ್ತು, ಕ್ಯಾಥರಿನ್ ಮೇಯೋ ಹೇಳಲಿಲ್ಲ. ಅವಳು ಹೇಳಲಾರಳು. ಶಿ ಕೆನಾಟ್, because she is not a historian. She is a fiction writer and therefore she cannot write any such thing. ಅದನ್ನ ನೆನ್ಪಿಟ್ಕೋಬೇಕು. ನನ್ನಾದ ಅನುಭವ ಹೇಳ್ತೀನಿ. 2 ವರ್ಷಗಳ ಹಿಂದೆ ಪ್ಯಾರಿಸ್ ರಾಮಕೃಷ್ಣ ಆಶ್ರಮದಲ್ಲಿ ನಾನಿದ್ದೆ. ಸ್ವಿಟ್ಜರ್ಲ್ಯಾಂಡ್ ಲೇಡಿ ಒಬ್ಬಳು ವಾಪಸ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕಾಗಿ, ಪ್ಯಾರಿಸ್ ಆಶ್ರಮದಲ್ಲಿ 1-2 ದಿನ ಇದ್ದು ವಾಪಸ್ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕಾಗಿತ್ತು. ಬಂದು ನನ್ನ ಹತ್ರ ನಮಸ್ಕಾರ ಮಾಡಿ, ಸ್ವಾಮೀಜಿ ಬ್ಲೆಸ್ ಮೀ ಅಂತ ಕೇಳಿದ್ರು. ನಾನು ಹೇಳಿ, ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಈಶ್ವರಿ. ಈಶ್ವರಿ? You don't look so. I don't think you are Ishwari. There must be some other name for you, because you look a typical Western lady. Oh, Swamiji, there is a big tale behind it. In fact, my real name is Isadela. Now I am Ishwari. Fine, beautiful. So now I did not dig into the details of the story behind any phenomenon, if there is anyone such. What should I bless you for? Bless me, Swamiji ಅಂತ ಅದ್ರಲ್ಲಿ ಹಾಕಿ, ವಾಟ್ ಶುಡ್ ಐ ಬ್ಲೆಸ್ ಯು ಫಾರ್ ಕೇಳಿದೆ ನಾನು. ಆಕೆ ಹೇಳ್ತಾಳೆ, ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ನನ್ನ ಮುಂದಿನ ಜನ್ಮದಲ್ಲಿ ನಾನು ಇಂಡಿಯಾದಲ್ಲಿ ಹುಟ್ಟಲಿ ಅಂತ ಹೇಳ್ಬಿಟ್ಟು ನನಗೆ ಬ್ಲೆಸ್ ಮಾಡಿ. ಈ ಪರಿವರ್ತನೆ ಇವತ್ತು ವೆಸ್ಟ್ ಅಲ್ಲಿ ಬಂದಿದೆ. ಸುಮಾರು 10 ವರ್ಷಗಳ ಹಿಂದೆ ಅಮೆರಿಕನ್ ನ್ಯೂಸ್ ಪೇಪರ್ನಲ್ಲಿ, ಲೀಡಿಂಗ್ ನ್ಯೂಸ್ ಪೇಪರ್ನಲ್ಲಿ ಲೀಸಾ ಮುಲ್ಲರ್ ಆರ್ ಲೀಸಾ ಮಿಲ್ಲರ್, ಐ ಡೋಂಟ್ ನೋ, ಆಕೆ she's a columnist in some leading American newspaper. ಆಕೆ ಒಂದು ಆರ್ಟಿಕಲ್ ಬರೆದಿದ್ದಾಳೆ. ಆ ಆರ್ಟಿಕಲ್ ನ ಕ್ಯಾಪ್ಷನ್ ಏನು ಅಂತಂದ್ರೆ, we are all Hindus now. ಆ ಆರ್ಟಿಕಲ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, 28% of Americans are following Hinduism in one or the other way. 28% Americans, they have not declared themselves as Hindus in official papers, official records, but they are all following Hindu precepts, Hindu teachings and all that. ಆ ಶೀರ್ಷಿಕೆನೇ ಹೇಳುತ್ತೆ, we are all Hindus now. ಆ ಆರ್ಟಿಕಲ್ ಹೇಗೆ ಎಂಡ್ ಅಪ್ ಮಾಡಿದಾಳೆ ಅಂತಂದ್ರೆ, therefore let us all sing together Om. Let us all sing Om together. Last sentence article ನಲ್ಲಿ. This is the impact Vivekananda made on America. And if America sneezes, England catches cold. America ಕೆಮ್ಮಿದ್ರೆ ಸಾಕು, England ನೆಗಡಿ ಬರುತ್ತೆ. Whatever America and England do, the rest of the West will do. ಆದ್ದರಿಂದ you can say that the impact that Vivekananda made on America and through that on the whole West is super. It's marvelous. And all this was done by one man, a hero of the heroes, the real Indian saint, the real Indian young man, the real student of Upanishads. That is the strength of Indian philosophy. That is the strength of the Vedas, strength of Upanishads, and the strength of Sri Ramakrishna Paramahamsa, whose life, if at all it should be summed up in one word, it is tapasya. This is the strength of tapasya. If one takes to oneself seriously to any such thing in one's life, as Sri Ramakrishna did, or on the lines that he himself has suggested during his lifetime. ಹೀಗೆ
ಪ್ರೀತಿಯ ಭಾರತೀಯ ಬಂಧುಗಳೇ, ಇಷ್ಟೆಲ್ಲ ನನ್ನ ಮಾತುಗಳ ತಾತ್ಪರ್ಯ ಅಷ್ಟೇ. We are a privileged nation. We are a blessed nation. We are next to nobody. ಆದ್ದರಿಂದ let us live up to the great dignity, the great marvelous reputation that our forefathers have built up for us. With that, let us realize the responsibility that we need to educate the whole world on topics of tremendous interest for a meaningful and successful life for any person, wherever he is living, whichever country he may come from. India has this onerous responsibility. That is, it has to spiritualize the whole world. Through that, it has to divinize the whole civilization. Unless the divinity that is hidden in every man becomes manifest, the duty of an Indian is not concluded. Let us all live up to that high ideal, and let us make the dreams of Vivekananda realized into reality at our earliest. Thank you so much for the opportunity.